ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మే ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಪತಾದಂತಪೋರಿಂ ನ್ಯಾಯಕಲಾಪೇನ ಮಹತಾ ಭಾರತೇನ ಚ ಉಪಬ್ರಹ್ಮವೇದಾಯ ನಮೋ ವ್ಯಾಸಾಯ ವಿಷ್ಣುವೇ ವ್ಯಾಸವಿಶಾಲಬುದ್ಧೇ ಫುಲ್ಲಾರಿಂದಾಯತಪತ್ರನೇತ್ರ ತೇನ ತ್ವಯ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ ಜಡಾಂಧಪಶಿರೋನ್ಮತ್ತಂ ತಮೋಭೂತಂ ಜಗದ್ಭವೇತ್ ಯದಿ ಜ್ಞಾನತಾಶೇನ ತ್ವಯಾನೋಜ್ವಲಿತಂ ಭವೇತ್ ತಮಸಾಂಧಸ್ಯ ಲೋಕಸ್ಯ ವೇಷ್ಟಿತಃ ಸ್ವಕರ್ಮಭಿಃ ಜ್ಞಾನಾಂಜನಶಲಾಕಾಭಿಃ ಬುದ್ಧಿಃ ನಿರೋತ್ಸವಕೃತಃ ಧರ್ಮಾರ್ಥಕಾಮಮೋಕ್ಷಾರ್ಥೈಃ ಸಮಾಸೋ ವ್ಯಾಸಕೀರ್ತನೈಃ ತ್ವಯಾ ಭರತಸೂರ್ಯೇಣ ನೃಣಾಂ ವಿನಿಹಂತಮಃ ಪ್ರಪನ್ನಪಾರಿಜಾತಾಯ ವೇತ್ತತೋದೈಕಪಾಣೇ ಜ್ಞಾನದ್ರಾಯ ಕೃಷ್ಣಾಯ ಗೀತಾಮೃತಭೇ ನಮಃ ಕೃಷ್ಣಂ ಫಲಪತ್ರಾಕ್ಷಂ ಪುಣ್ಯಶ್ರವಣಕೀರ್ತನಂ ವಾಸುದೇವಂ ಜಗದ್ಯೋನಿಂ ನೌಮಿ ನಾರಾಯಣಂ ಹರಿಂ ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುತಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ಪಾರಾಶರ್ಯಸರೋಜಮಮಲಂ ಗೀತಾರ್ಥಗಂಧೋತ್ಕರಂ ನಾನಾಖ್ಯಾನಕಟಸರಂ ಹರಿಕಥಾ ಸಂಬೋಧನಾಬೋಧಿತಂ ಲೋಕೆ ಸಜ್ಜನ ಷಟ್ಪದೈರಹರಪೇಪೀಯಮಾನಂ ಮುದಾ ಭೂಯಾದ್ಭಾರತ ಪಂಕಜಂ ಕಲಿಮಲ ಪ್ರಧ್ವಂಸನ ಶ್ರೇಯಸೇ ದ್ವೈಪಾಯನೋಷ್ಟಪುಟ ನಿಸೃತ ಪ್ರಮೇಯಂ ಪುಣ್ಯಂ ಪವಿತ್ರಮಥ ಪಾಪರಂ ಶಿವಂಚ ಯೋ ಭಾರತಂ ಸತಿಗಚ್ಚತಿ ವಾಚ್ಯಮಾನಂ ಕಿಂತಸ್ಯ ಪುಷ್ಕಜಲೈರಭಿಷೇಚನೇನ ಯೋ ಗೋಷತಂ ಕನಕಶೃಂಗಮಯಂ ದದಾತಿ ವಿಪ್ರಾಯ ವೇದ ವಿದುಷೇ ಸುಬಹುಶ್ರುತಾಯ ಪುಣ್ಯಾಂಚ ಭಾರತ ಕಥಾಂ ಸತತಂ ಶೃಣೋತಿ ತುಲ್ಯಂ ಫಲಂ ಭವತಿ ತಸ್ಯ ತತಸ್ಯ ಚೈವ ಧರ್ಮೇ ಚಾರ್ಥೇ ಚ ಕಾಮೇ ಚ ಮೋಕ್ಷೇ ಚ ಭರತರ್ಷಭ ಯಥಾಸ್ತಿ ತದನ್ಯತ್ರ ಯನ್ನೇಹಾಸ್ತಿ ನ ಕುತ್ರಚಿತ್ ಮಹತ್ವಾದ್ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮತಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರುಮಃ ಸ್ಕಂಧೋರ್ಜುನೋ ಭೀಮಸೇನಸ್ಯ ಶಾಖಾ ಮಾದ್ರೀಸುತೌ ಪುಷ್ಪಫಲೇ ಸಮೃದ್ಧೇ ಮೂಲಂ ಕೃಷ್ಣೋ ಬ್ರಹ್ಮ ಚ ಬ್ರಾಹ್ಮಣಾಶ್ಚ ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ ಪಾಪಃ ಪ್ರಣಶ್ಯತಿ ವಿರೋಧರ ಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯ ಕೀರ್ತನೇನ ಮಾದ್ರೀಸೌ ಕಥಯತಾಂ ನ ಭವಂತಿ ರೋಗಾಃ ಭೀಷ್ಮದ್ರೋಣತಟಾ ಜಯದ್ರಥಜಲಾ ಗಾಂಧಾರನೀಲೋಪಲ ಶಲ್ಯಕ್ರಾಹವತಿ ಕೃಪೇಣ ಮಹಿನಿ ಕರ್ಣೇನ ವಿಲಾಕುಲ ವಿಕರ್ಣಘೋರಕರ ದುರ್ಯೋಧನಾವರ್ತಿನಿ ಸೋದೀರ್ಣ ಖಲು ಪಾಂಡವೈರಣನದಿ ಕೈವರ್ತಯೇ ಕೇಶವೇ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ತಮ್ಮೆಲ್ಲರಿಗೂ ಅನಂತ ಪ್ರಣಾಮಗಳು. ಈ ಹೊತ್ತು 3-4 ಆಖ್ಯಾನ ಉಪಾಖ್ಯಾನಗಳನ್ನು ನಾವು ಸ್ವಲ್ಪ ಬೇಗ ಆದಷ್ಟು ಬೇಗ ಗಮನಿಸಬೇಕು. ಇಲ್ಲದಿದ್ದರೆ ಇವತ್ತಿಗೆ 15 ದಿವಸ ಆಗಿ ಹೋಯಿತು ಮಹಾಭಾರತ ಪ್ರವಚನ ಶುರು ಮಾಡಿ. ಇನ್ನು ವನಪರ್ವದಲ್ಲೇ ಇದ್ದೇವೆ ಅಂದ್ರೆ ಭೀಷ್ಮ ಹೋಗೋದು ಯಾವಾಗ, ದ್ರೋಣ ಹೋಗೋದು ಯಾವಾಗ, ಕರ್ಣ ಹೋಗೋದು ಯಾವಾಗ, ಧರ್ಮರಾಜನ ಪಟ್ಟಾಭಿಷೇಕ ಆಗೋದು ಯಾವಾಗ, ಸ್ಪ್ಯಾನಿಂಗ್ ಎಲ್ಲ ಕಥೆಗಳಿಗೆ ಅವುಗಳಿಗೆ ಸರಿಯಾದಂತಹ ಒಂದೊಂದು ಅವಕಾಶದಲ್ಲಿ ಹೇಳಿದರೆ ಮಾತ್ರ ಮಹಾಭಾರತ ಮನದಟ್ಟಾಗುತ್ತೆ. ಇವತ್ತು ಸಾಧ್ಯವಾದರೆ 4 ಕಥಾಭಾಗಗಳನ್ನು ತಮಗೆ ವಿಜ್ಞಾಪಿಸಬೇಕು ಅಂತ ಭಾವನೆ ಮಾಡಿಕೊಂಡಿದ್ದೇನೆ. ಇದರ ಕ್ರಮ ಹೇಗಾದರೂ ಇರಲಿ. ಕೆಲವು ಮೂಲ ಕಥೆಯಲ್ಲಿಯೇ ಭಾಗವಾಗಿ ಬರ್ತವೆ, ಇನ್ನು ಕೆಲವು ಪ್ರಾಸಂಗಿಕವಾಗಿ ಉಪಾಖ್ಯಾನದಲ್ಲಿ ಬರ್ತವೆ. ಉಪಾಖ್ಯಾನ ಅಂದರೆ ಪಾಂಡವರು ತೀರ್ಥಯಾತ್ರೆಯಲ್ಲಿದ್ದಾಗ ಋಷಿ ಮುನಿಗಳು ಅವರಿಗೆ ತೀರ್ಥ ಕ್ಷೇತ್ರ ಮಹಿಮೆಗಳನ್ನು ವಿವರಿಸುವಾಗ
ಇನ್ಯಾವತ್ತೋ ನಡೆದ ಕಥೆಯನ್ನು ಹೇಳುವುದು ಉಪಾಖ್ಯಾನ, ಅದು ಮೂಲ ಕಥೆಯಲ್ಲ. ಪಾಂಡವರಿಗೆ ಸೇರಿದಂತೆ ಬರುವ ಕಥೆ ಮಾತ್ರ ಮೂಲ ಕಥೆ. ನಾನು ಅದಷ್ಟನ್ನೇ ಹೇಳಬೇಕು ಅಂದುಕೊಂಡಿದ್ದೆ, ಅದಕ್ಕೆ ಅವಕಾಶವಿಲ್ಲ. ಇವತ್ತು ಮೊದಲು ದೂರ್ವಾಸಾತಿಥ್ಯವನ್ನು ಕುರಿತು ವಿಜ್ಞಾಪನೆ ಮಾಡ್ತೇನೆ. ಆದರೆ ಇದು ಇನ್ನು ಮುಂದೆ ಬರುವಂತಹ ಕಥೆ, ಅದು ಈಗಲೇ ಬಂದು ಬಿಡಲಿ. ಯಾಕೆಂದ್ರೆ ಕೊನೆಯಲ್ಲಿ ಬಂದರೆ ಸ್ವಾರಸ್ಯ ಕೇಳಬಹುದು ಅನ್ನೋ ಭಾವನೆಯಿಂದ ಈಗಲೇ ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ಅದಾದ ಮೇಲೆ ಅಷ್ಟಾವಕ್ರ ಗೀತೆ, ಅದಾದ ಮೇಲೆ ಸೌಗಂಧಿಕಾಹರಣ, ಧರ್ಮವ್ಯಾಧ ಅಥವಾ ಘೋಷಯಾತ್ರಾ ಪ್ರಕರಣ. ಯಾವುದನ್ನು ಮೂಟೆ ಕಟ್ಟುವುದಕ್ಕೆ ಇಷ್ಟವಿಲ್ಲ. ಯಾವ್ಯಾವುದು ಎಷ್ಟೆಷ್ಟು ಭಾಗ ಆಗ್ತದೆಯೋ ನೋಡೋಣ. ಪಾಂಡವರು ವನವಾಸದಲ್ಲಿದ್ದಾರೆ. ಅರ್ಜುನ ಇನ್ನೂ ವಾಪಸ್ಸು ಬಂದಿಲ್ಲ. ಇಂದ್ರಕೀಲ ಪರ್ವತ ಆಯಿತು, ತಪಸ್ಸಾಯಿತು. ಅವನಲ್ಲೆಲ್ಲೋ ಅಲೀತಾ ಇದ್ದಾರೆ ಪಾಪ, ಬೇರೆ ಬೇರೆ ಕಡೆಯಲ್ಲಿ. ಇತ್ತಲಾಗ ಪಾಂಡವರು ವನವಾಸದ ಅರ್ಧ ಭಾಗ ಮುಗಿದ ಮೇಲೆ ಇನ್ನು ಅರ್ಜುನ ಬರಲಿಲ್ಲ. 6 ವರ್ಷ ಆಗಿ ಹೋಯಿತು, ಅರ್ಜುನ ಬರಲಿಲ್ವಲ್ಲ ಅಂತ ತುಂಬ ಚಿಂತಾಕ್ರಾಂತರಾಗಿದ್ದಾಗ ನಡೆದ ಕಥೆ. ಈ ಕಥೆ ಮೂಲದಲ್ಲಿ ಒಂದು ರೀತಿ ಇದೆ, ಕುಮಾರವ್ಯಾಸನಲ್ಲಿ ಒಂದು ರೀತಿ ಇದೆ. ಕುಮಾರವ್ಯಾಸನಲ್ಲಿ ಯಾತಕ್ಕೆ ವ್ಯತ್ಯಾಸವಾಯಿತು? ವ್ಯತ್ಯಾಸವಾದದ್ದು ಕಥೆಯ ಉಪಸಂಹಾರದಲ್ಲಿ, ಪ್ರಾರಂಭದಲ್ಲ. ಅದನ್ನು ವಿಜ್ಞಾಪನೆ ಮಾಡ್ತೇನೆ ತಮಗೆ. ತಾವು ಜ್ಞಾಪಕ ಮಾಡ್ಕೋಬೇಕು. ವನಪರ್ವವನ್ನು ಆರಂಭ ಮಾಡುವಾಗ ಕೆಲವೊಂದು ವಿಷಯಗಳನ್ನು ವಿಜ್ಞಾಪಿಸಿದ್ದೆ. ಧರ್ಮರಾಜನಿಗೆ ಸೂರ್ಯದೇವ ಒಂದು ಸ್ಥಾಲಿಯನ್ನು, ಪೀಠರವನ್ನು ಕೊಟ್ಟಿದ್ದ, ತಾಮ್ರದ ಪಾತ್ರೆ. ಆ ಪಾತ್ರೆಯಿಂದ ಎಷ್ಟು ಜನ ಬಂದರೂ ಧರ್ಮರಾಜನನ್ನು ನಂಬಿಕೊಂಡವರು, ಅವರಿಗೆಲ್ಲ ಆತಿಥ್ಯ ಮಾಡುವುದಕ್ಕೆ ಅನುಕೂಲವಾಗುವಂತೆ ದ್ರೌಪದಿ ಊಟ ಮಾಡಿ ಪಾತ್ರೆ ತೊಳೆಯುವುದಕ್ಕೆ ಮುಂಚೆ ಎಷ್ಟು ಅನ್ನವನ್ನು ಕೇಳಿದರು, ಶಾಕಪಾಕಗಳನ್ನು ಕೇಳಿದರು, ಭಕ್ಷ್ಯಭೋಜ್ಯಗಳನ್ನು ಕೇಳಿದರು. ಆ ಪಾತ್ರೆ ಕೊಡ್ತಾ ಇತ್ತು. ಆಶ್ಚರ್ಯಕರವಾದ ಪಾತ್ರೆ. ಇದು ದುರ್ಯೋಧನನ ಕಿವಿಗೆ ಮುಟ್ಟಿತು. ಹಾಗಿದ್ರೆ ಪಾಂಡವರು ಇನ್ನೊಂದು ಉಪಾಯದಿಂದ ಬೂದಿ ಮಾಡಿಸಬಹುದು. ಇನ್ನೊಂದು ಉಪಾಯ. ಯಾವುದು ಉಪಾಯ? ಬ್ರಾಹ್ಮಣ ಶಾಪದಿಂದ ಪಾಂಡವರನ್ನು ಕೊಲ್ಲಿಸಬೇಕು. ಇದು ತಂತ್ರ. ಅದಕ್ಕೆ ಅವಕಾಶ ಹಾಗೆ ಬಂತು. ಒಂದು ದಿವಸ ಕೌರವರ ಸಭೆಗೆ ಪರಶಿವನ ಅವತಾರವಾದಂತಹ ದೂರ್ವಾಸ ಮಹರ್ಷಿಗಳು ತಾವಾಗಿಯೇ ಭೇಟಿ ಕೊಟ್ಟರು, ಅಭ್ಯಾಗತರಾಗಿ. ಅತಿಥಿ ಅಭ್ಯಾಗತ, ತಾವಾಗಿಯೇ ಬಂದವರು, ನಾವಾಗಿಯೇ ಕರೆದವರು. ಎರಡೂ ರೀತಿಯ ಅತಿಥಿಗಳೇ ಹೇಳ್ತೇವೆ. ನೀವಾಗ ಕರೆದಿದ್ರೆ ಅತಿಥಿ, ತಾವಾಗ ಬಂದರೆ ಅಭ್ಯಾಗತ. ಇದು ಸಂಸ್ಕೃತ ಶಬ್ದಗಳ ಯೋಗ್ಯತೆ. ತತಃ ಕದಾಚಿತ್ ದುರ್ವಾಸಾಃ ಸುಖಾಸೀನಾಸ್ತು ಪಾಂಡವಾನ್ ಭುಕ್ತ್ವಾ ಚ ಅವಸ್ಥಿತಾನ್ ಕೃಷ್ಣಾನ್ ಜ್ಞಾತ್ವಾ ಹಿ ಅಸ್ಮಿನ್ ವನೇ ಮುನಿಃ. ಪಾಂಡವರ ಕಡೆಗೆ ಅವರು ಬರೋದಕ್ಕೆ ಮುಂಚೆ ಆಗಿದ್ದ ಕಥೆ, ಅದನ್ನು ಮೊದಲು ಹೇಳಬೇಕಲ್ಲ. ಅಭ್ಯಾಗಚ್ಚತಿ ಸ ಧರ್ಮಾತ್ಮ ತಪಸ್ವಿ ಸಮಹಾಯಶಃ ಶಿಷ್ಯ ಅಯುತ ಸಮೋಪೇತಃ ದುರ್ವಾಸಾನಾಮ ಕಾಮತಃ. ತನ್ನಿಚ್ಛೆಯಿಂದಲೇ 10,000 ಶಿಷ್ಯರ ಜೊತೆಯಲ್ಲಿ ಬಂದರು ದುರ್ವಾಸರು. ದುರ್ವಾಸ ಅಂತ ಶಬ್ದ ಹೇಳ್ತಾರಲ್ಲ, ದೂರ್ವಾಸ ಅಲ್ಲ, ದುರ್ವಾಸ. ಈ ಶಬ್ದಕ್ಕೆ ಅರ್ಥ ಕೊಳಕು ಬಟ್ಟೆ ಹುಟ್ಟವರು ಅಂತ. ವಾಸಸ್ಸಂದ್ರ ಬಟ್ಟೆ. ದುರ್ವಾಸಾಹ. ಬೇಂದ್ರೆಯವರು ದುರ್ವಾಸರ ಮೇಲೆ 2 ಪದ್ಯ ಬರೆದಿದ್ದಾರೆ. ದುರ್ವಾಸನೆ ಈ ಅರ್ಥ ಮಾಡಿ, ಹಸಿವೆಂಬುದೇ ದುರ್ವಾಸ. ಅದು ಇದ್ದ ಕಡೆಯಲ್ಲಿ ಜನರ ಶಾಪ ತಟ್ಟಿಸದೆ ಉಳ್ಳವರಿಗೆ ಉಳ್ಳದೇ ಇದ್ದವರ ಶಾಪ ಅಂತ ನಮ್ಮ ಭಾರತ ದೇಶ ಪರದೇಶಗಳಿಂದ ಆಹಾರವನ್ನು ಆಮದು ಮಾಡಿಕೊಳ್ತಾ ಇದ್ದ ದುಷ್ಟ ಕಾಲದಲ್ಲಿ 2 ಪದ್ಯಗಳನ್ನು ಬರೆದಿದ್ದಾರೆ. ಓದುವುದಕ್ಕೆ ಅವಕಾಶವಿಲ್ಲ, ನಾ ತರಲೂ ಇಲ್ಲ ಗ್ರಂಥಗಳನ್ನ. ಇವರು ಎಲ್ಲಿ ಹೋದರೂ ದೊಡ್ಡ ಮಠಾಧಿಪತಿಗಳ ಹಾಗೆ 10-20 ಕಾರು, 2 ಲಾರಿ, 4 ಬಸ್ಸು. ಇವತ್ತೆಲ್ಲ ಸರ್ಕಸ್ ಕಂಪನಿಗಳು ನೋಡಿದ್ದೀರಲ್ಲ, ಒಬ್ಬರಿಬ್ಬರು ಹೋಗೋರು. 10,000 ಶಿಷ್ಯರು.
ದುರ್ಯೋಧನಲ್ಲಿ ಏನು ಗಂಟು ಹೋಯಿತು? ಪಾಂಡವರು ಕೂಡಿ ಹಾಕಿದ್ರು ಎಲ್ಲ ದಿಕ್ಕುಗಳಿಂದ ಐಶ್ವರ್ಯವನ್ನ. ಬನ್ನಿ 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 ಅಂತ ಕರೆದವನೇ ತಮಾಗತಮಭಿಪ್ರೇಕ್ಷ ಮುನಿಂ ಪರಮ ಕೋಪನಂ. ತುಂಬ ಕೋಪಿಷ್ಟು ಅನ್ನೋದು ಜಗತ್ ಪ್ರಸಿದ್ಧಿ. ಅದಕ್ಕೆ ಕಾರಣ ಮುಖ್ಯವಲ್ಲ. ಯಾತಕ್ಕಾದರೂ ಒಂದು ಜಗಳ ತೆಗೆಯುವುದೇ ನ್ಯಾಯ. ಇಲ್ಲದ ತೃಪ್ತಿ ಬರ್ತಾ ಇರಲಿಲ್ಲ ಅವರಿಗೆ. ದುರ್ಯೋಧನೋ ವಿನೀತಾತ್ಮ ಪ್ರಶ್ರಯೇಣ ತಮೇನ ಚ. ಅತ್ಯಂತ ಗೌರವದಿಂದ ಅತಿ ವಿನಯಂ ಧೂರ್ತ ಲಕ್ಷಣಂ ಅನ್ನೋ ರೀತಿಯಲ್ಲಿ ಅವರನ್ನು ಗೌರವಿಸಿ ಕರ್ಕೊಂಡು ಬಂದ. ತನ್ನ ತಮ್ಮಂದರೆಲ್ಲ ಸೇರಿದ್ದಾರೆ. ಸ್ವಯಂ ಕಿಂಕರವಸ್ಥಿತ, ನಾನೇ ಸೇವೆ ಮಾಡ್ತೇನೆ ಅಂತಲೂ ನಿಂತ. ವಿಧಿವತ್ ಪೂಜಯಾಮಾಸ ಅಹಾನಿ ಕದಿಚಿತ್ ತತ್ರ ತಸ್ಥೋಸ ಮುನಿ ಸತ್ತಮಃ. ಇದೊಂದು 15-20 ದಿವಸ ದುರ್ವಾಸರ ಸೇವೆ ಆಯಿತು ಆ ಅರಮನೆಯಲ್ಲಿ. ಇಷ್ಟು ಸುಲಭವಾಗಿ ಹೇಳಿಬಿಟ್ರಲ್ಲ. ದುರ್ವಾಸನ ತೃಪ್ತಿಪಡಿಸೋದು ಸುಲಭವೇ. ಸ್ವಲ್ಪ ಕಥೆ ಕೇಳಿ. ದುರ್ಯೋಧನ ಏನ್ ಮಾಡಿದ? ದುರ್ಯೋಧನೋ ಮಹಾರಾಜ ಶಾಪಾತ್ ತಸ್ಯ ವಿಶಂಕಿತ. ಈ ಮುನಿಗೆ ಎಲ್ಲಿ ಕೋಪ ಬರ್ತದೆಯೋ ಅಂತ ಭಯಪಟ್ಟು ತನ್ನ ಅಡಿಗೆ ಮನೆಯವರಿಗೆ ಮೇಲ್ವಿಚಾರಕರು ಒಂದು ಬ್ರಾಹ್ಮಣರ ಕಮಿಟಿ ಮಾಡಿದ್ದ. ದುರ್ವಾಸನ ನೋಡ್ಕೊಳ್ಳೋದಕ್ಕೆ ರಿಸೆಪ್ಷನ್ ಕಮಿಟಿ. ಅವ್ರಿಗೆ ಹೇಳಿದ್ದ, ಇವರು ಯಾವಾಗ ಬಂದರೂ ಊಟ ಬಡಿಸ್ಬೇಕು, ಯಾವಾಗ ಏನು ಕೇಳಿದ್ರೂ ಇಲ್ಲ ಅನ್ಬಾರದು. ಜಿಲೇಬಿ ಬೇಕು, ಅರ್ಧರಾತ್ರಿಯಲ್ಲಿ ರೆಡಿ ಇರಬೇಕು. ದಿವಸ ಅಷ್ಟೊಂದು ಮಾಡಿಟ್ಟು ಯಾರು ಊಟ ಮಾಡದೇ ಇದ್ರೆ ಚೆಲ್ಲಿ ಪರವಾಗಿಲ್ಲ, ಹೋಯ್ತು. ಪಾಂಡವರು ಬೊಕ್ಕಸ ಇದು. ಅವ್ರು ಯಾವಾಗ ಏನು ಕೇಳಿದ್ರು ಇಲ್ಲ ಅನ್ಬಾರದು, ಸಿದ್ಧ ಮಾಡಿ. ಸರಿ, ಇವನ್ ಪರೀಕ್ಷೆ ಮಾಡೋಕೆ ಏನ್ ಮಾಡಿದ್ರು? ಒಂದು ದಿವಸ ಕ್ಷುತಿತೋಸ್ಮಿ ದದಸ್ವಾನ್ನಂ ಶೀಘ್ರಂ ಮಮ ನರಾಧಿಪ. ಬೆಳಗ್ಗೆ 10 ಗಂಟೆ ಹೊತ್ತಿಗೆ ಹೇಳಿದ್ರು. ಪೂಜೆ ಗೀಜೆ ಎಲ್ಲ ವಿರಮಣ ಇಜ್ಜೆ ಎಲ್ಲ ಮುಗಿದೋಯ್ತು. ಸನ್ಯಾಸಿಯವರು ಈಗ 10 ಗಂಟೆಗೆ ಹಸಿವಾಗ್ತಾ ಇದೆ, ನಾನು ಅಷ್ಟು ಜನಕ್ಕೆ ಇವತ್ತು ಊಟ ಹಾಕಬೇಕು, ಅವರೆಲ್ಲ ಊಟ ಮಾಡಿ ಹೊತ್ತು ಮಾಡೋದಿಲ್ಲ. ಅಯ್ಯೋ ಗಡಿಬಿಡಿ, 10 ಗಂಟೆಗೆಲ್ಲ ಆಗಬೇಕಲ್ಲ. ಬರ್ತೇನೆ ಇತ್ಯುಕ್ತ ಗಚ್ಚತಿ ಸ್ನಾತುಂ ಪ್ರತ್ಯಾಗಚ್ಚತಿ ವೈಚರಾತ್. ಬಂದೆ, 10 ಗಂಟೆಗೆ ಊಟ ಮಾಡಬೇಕು ಅಂತ ಹೇಳಿದವರು ಬಂದುಬಿಟ್ಟೆ. ಯಮುನೆಗೆ ಹೋಗಿ ಬರ್ತೇನೆ, ಗಂಗೆಗೆ ಹೋಗಿ ಬರ್ತೇನೆ. ಸಾಯಂಕಾಲ 4 ಗಂಟೆಗೆ ಬರೋರು. 10 ಗಂಟೆಗೆ ಊಟ ಸಿದ್ಧಿ ಅಂತ ಹೇಳಿ ಎಷ್ಟೋ ಹೊತ್ತು ಕಳೆದ ಮೇಲೆ ಬರೋದು. ಬಂದ ಮೇಲೆ ನ ಭೋಕ್ಷ್ಯಾಮ್ಯಥಮೇ ನಾಸ್ತಿ ಕ್ಷುಧಾ ಇತ್ಯುಕ್ತ ಇತಿ ಅದರ್ಶನಂ. ಯಾಕೋ ಹಸಿವಿಲ್ಲ ಕಾಣೋ ದುರ್ಯೋಧನ. ಬೆಳಿಗ್ಗೆ 10 ಗಂಟೆಗೆ ಊಟ ಅಂತ ಕೇಳಿದ್ರಲ್ಲ, ಆಗ ಹೇಳಿದ್ದೆ ಬೆಳಿಗ್ಗೆ, ಈಗ ಹಸಿವಿಲ್ಲಪ್ಪ ನನಗೆ ಅಂತ ಹೇಳಿ ಅದರ್ಶನಂ. ಕಣ್ಣಿಗೆ ಕಾಣಿಸ್ದೆ ಎಲ್ಲೋ ಹೋಗಿಬಿಡೋದು. ತಿರುಗಿ ಅಕಸ್ಮಾದೇತ್ಯ ಚಬ್ರೂತೆ. 7 ಗಂಟೆ ಸಾಯಂಕಾಲ ಸಂಧ್ಯಾವನ್ನು ನಂಬಿಸ್ಕೊಂಡು ಬಂದು ಮತ್ತೆ ಹೇಳುವುದು, ಭೋಜಯಾಮಿ ಅಸ್ಮಾನಿ ತ್ವರಾನ್ವಿತ. ಈಗ ಊಟ ಹಾಕಿ ನಮಗೆ ಅಂತ ಕೇಳುವುದು. ಈ ನಕ್ಷತ್ರಕಾಂತ ಒಬ್ಬ ಬರ್ತಾರೆ ಚಂದ್ರ ಕಥೆಯಲ್ಲಿ ನೋಡಿ, ಎಷ್ಟು ತರಹ ಚಿಟ್ಕೊಂಡ್ಲಾಡಿಸಬಹುದು ಹಿಂಸೆ. ಈಗ ಹೌದು, ಕದಾಚಿತ್ ಅತನಿಶೀಥೇಸ ಉತ್ಥಾಯ ನಿಕೃತೌ ಸ್ಥಿತ. ಬೆಳಗಿನ ಜಾವ 3 ಗಂಟೆಗೆ ಎದ್ದು ದುರ್ಯೋಧನ ಹಸಿವಾಗ್ತಾ ಇದೆ, 10,000 ಜನಕ್ಕೂ ಈಗ ಅಡಿಗೆ ಊಟ ಮಾಡಿ ಹಾಕ್ಸು. ಪೂರ್ವವತಿ ಕಾರಯತ್ವಾನ್ನಂ ನ ಭುಂಕ್ತೆ ಗರ್ಹಯನ್ ಸ್ಮಸಃ. ಬಂದೆ ಸ್ನಾನ ಮಾಡಿಕೊಂಡು ಅಂತ 5-6 ಗಂಟೆಗೆ ಬಂದು ಊಟಕ್ಕೆಲ್ಲ ತಟ್ಟೆ ಹಾಕಿದ್ದೇವೆ ಅಂದ್ರೆ ಬೆಳಿಗ್ಗೆ 6 ಗಂಟೆಗೆ ಯಾರು ಊಟ ಮಾಡ್ತಾರೆಯೇ? ಸಂಧ್ಯಾವಂದನ ಕಾಲ ಈಗ ಬೇಡ ಅನ್ನೋದು. ಕೆಲವರು ಮನೆಯಲ್ಲಿ ದೊಡ್ಡವರು ವಯಸ್ಸಾದವರು ಮುದುಕಿಯರು ಹೀಗೆ ಮಾಡ್ತಾರೆ. ದೂರ್ವಾಸರಂಶ ಎಲ್ಲರೂ ಒಂದು ಕಡೆ ಇರ್ತದೆ ನೋಡಿ. ಅರುಳು ಮರುಳಾಗಿ ಹೋದ್ರು ದೇವರೇ ಗತಿ. ಬೆಳಗ್ಗೆ 3 ಗಂಟೆಗೆ ಎದ್ದು ಸಾಯಂಕಾಲವಾಯಿತು ದೀಪ ಹಚ್ಚು ಅನ್ನೋದು. ರಾತ್ರಿಯಾಗಿದೆಯಲ್ಲ, ಯಾರು ಹೇಳಿದ್ರು ನಿಮಗೆ ಬೆಳಗಾಗಿದೆ ಅನ್ನೋದು. ಯಾರೋ ಬಂದಾಗಾಯ್ತು ನೋಡು, ಯಾರೂ ಇಲ್ಲ ಶಬ್ದ ಆಯ್ತು ನೋಡು. ಬಾಗಿಲು ಹಚ್ಚಿ ಬರ್ತೀರಿ, ಯಾಕೋ ಬಾಗಿಲು ತೆಗೆದಿದೆ ಮುಚ್ಚು ಅಂತ ಹೇಳೋದು. ಹಾಕಿದ್ದೇನಲ್ಲ. ಈ ತುಂಬ ಗೋಳು ಹಿಡ್ಕೊಳ್ಳುವುದು. ಅವ್ರು ಮಾಡಬೇಕು ಅಂತ ಮಾಡೋದಿಲ್ಲ ವೃದ್ಧರು, ಪಾಪ ಅವ್ರಿಗೆ ಗೊತ್ತಾಗೋದಿಲ್ಲ. ನಾಳೆ ನಿಮ್ಮ ಮನೆಗೆ ಬಂದಿದ್ನಲ್ಲ ಅಂತ ಹುಡುಗಿ ಸಣ್ಣ ಮಗು ಹೇಳಿದ್ರೆ, ನಿನ್ನೆ ನಾಳೆ ವ್ಯತ್ಯಾಸ ಗೊತ್ತಿಲ್ಲದೆ 2 ವರ್ಷದ ಮಗು ಹೇಳಿದ್ರೆ ಅರ್ಥವಾಗುತ್ತೆ. ದೊಡ್ಡವರು ಹೀಗೆ ನಾಳೆ ನಿನ್ನೆ ವ್ಯತ್ಯಾಸವಿಲ್ಲದೆ ಮಾತನಾಡಿದ್ರೆ ಏನು ಮಾಡಬೇಕು, ಪ್ರಾಬ್ಲಮ್ ತಿಳಿಯೋದಿಲ್ಲ. ಅದಕ್ಕೆ ವಯಸ್ಸಾದವ್ರನ್ನೆಲ್ಲ ಈಗ ಒಂದು ಹೊಸ ಪ್ಲಾನ್ ಮಾಡಿದ್ದಾರೆ, ಆಸ್ಪತ್ರೆಗೆ ಸೇರಿಸಿ ಬಿಡುವುದು. ಸತ್ರ ಯಾರು ಹೆಣ ಅವರು ಮತ್ತೆ ಹಗಲೆಲ್ಲ ರಾತ್ರಿ ಎಲ್ಲ ಅದು ಮಲ ಮೂತ್ರ ಬಳಿಯೋರು. ಅವ್ರು ಹೇಳಿದ್ದಕ್ಕೆ ಅವರು ವಾರ್ಡ್ ಬಾಯ್ ನರ್ಸುಗಳು ಸುಮ್ಮನೆ ಕೂತ್ಕೋ, ಬಾಯಿ ಕೊಯ್ದು ಬಿಡ್ತೇನೆ ಅಂತಾರೆ. ಅವರು ಅಟೆಂಡ್ ಮಾಡೋರು ಬೇರೆ ಯಾರಿಲ್ಲ, ಮನೆ ಕುಟುಂಬದವರು ಅಂತ ಹೇಳಿದ್ರೆ ಸುಮ್ಮನೆ ಕೂತ್ಕೊಳ್ಳಿ, ಬಿದ್ದುಕೊಳ್ಳಿ. ಎಂಥ ಕೆಟ್ಟ ಮಾತುಗಳನ್ನ ಆಡ್ತಾರೆ. ಆಸ್ಪತ್ರೆ ನರಕದ ಪ್ರತ್ಯಕ್ಷ ದರ್ಶನ. ನೀವೇ ದುಡ್ಡು ಕೊಡಬೇಕು ಅವರಿಗೆ, ಅವ್ರು ಹಾಗೆ ಬೈಯೋದಿಕ್ಕೆ. ಇಂತಹ ಹಿಂಸೆಗಳೆಲ್ಲ
ದೂರ್ವಾಸರು ಅರುಳು ಮರಳಿನಿಂದಲ್ಲ ಬೇಕಂತಲೇ ಪರೀಕ್ಷೆ ಮಾಡುವುದಕ್ಕೆ ಪೂರ್ವವತ್ಕಾರಯತ್ವಾನ್ನಂ ನ ಭುಂಕ್ತೆ ಗರ್ಹಯನ್ ಸ್ಮಂತ ಎಷ್ಟು ಹಿಂಸೆ ಮಾಡ್ತಿದ್ರು. ಕುಂತಿ ಕಥೆ ನೆನೆಸ್ಕೊಳ್ಳಿ. ಇಂಥ ದುರ್ವಾಸರನ್ನು ಅನೇಕ ವರ್ಷ ಕಾಲ ಪೂಜೆ ಮಾಡಿದ್ದಾಳೆ, ಬೇಜಾರು ಮಾಡಿಕೊಳ್ಳದೆ. ಅದಕ್ಕೆ ಅವರು ವರಗಳನ್ನು ಕೊಟ್ಟರು. ದುರ್ವಾಸನ ಪೂಜೆ ಮಾಡೋದು ತುಂಬಾ ಕಷ್ಟ. ವರ್ತಮಾನೇ ತಥಾ ತಸ್ಮಿನ್ನೇ ಯದಾ ದುರ್ಯೋಧನೋ ನೃಪ ವಿಕೃತಿನ್ನೈತಿನ ಕ್ರೋಧಂ ತಥಾ ಶುಷ್ಟೋ ಭವನ್ ಮುನಿ. ದುರ್ಯೋಧನನ್ ಕರೆದು ಯಾಕೋ ಬೇಜಾರೇನೋ, ತುಂಬಾ ದಿವಸ ಇದ್ಬಿಟ್ನಲ್ಲ, ಯಾಕೆ ಹೋಗಲಿಲ್ಲ ಅಂತ ಇದ್ದೀಯಾ, ಪೀಡಿಸ್ತಾ ಇದ್ದೀನಲ್ಲ. ಅವನದೇನು ಗಂಟು ಹೋಯಿತು, ಪೀಡೆ ಯಾರೋ ಬೇರೆಯವರಿಗೆ, ಇವರೆಲ್ಲೋ ಕೂತಿರ್ತಿದ್ದ. ಹಾಗೇನಿಲ್ಲ, ನೀವು ಬಂದಿದ್ದು ನಮ್ಮ ದೊಡ್ಡ ಭಾಗ್ಯ, ಇನ್ನೂ ಸ್ವಲ್ಪ ದಿವಸ ಇರಬೇಕು. ಉಳಿದವರೆಲ್ಲ ನೋಡ್ತಿದ್ದಾರೆ, ಇವನು ಯಾತಿಗೆ ಹೀಗೆ ಮಾತಾಡ್ತಿದ್ದಾನೆ, ಅವ್ರು ಹೋದ್ರೆ ಪೀಡೆ ಸಾಕಾಗಿದೆಯಲ್ಲ. ಚೈನಂ ದುರಾಧರ್ಷ ವರದೋಸ್ಮೀತಿ ಭಾರತ. ದುರ್ವಾಸರ ಸಂತೋಷ ಆಯಿತು. ಒಂದು ವರವನ್ನು ಕೊಡ್ತೇನಪ್ಪ, ತುಂಬಾ ಸಂತೋಷ, ಚೆನ್ನಾಗಿ ತೃಪ್ತಿ ಪಡಿಸಿದ್ದೀಯ, ವರ ಕೇಳ್ಕೋ. ಈ ವರ ಕೇಳ್ಕೊ ಅಂದ್ರೆ ಬಂತು ಮೃತ್ಯು. ಈ ವರ ಕೇಳ್ತಾರೆ, ಏನಾದ್ರು ತಕೊಂತ ಏನ್ ಕೇಳೋಣ, ಕರ್ಣ ನೀ ಹೇಳೋ, ದುಶ್ಯಾಸನ ನೀ ಹೇಳೋ, ಶಕುನಿ ನೀನು ಹೇಳೋ ಎಂಬುದಾಗಿ ಪ್ರಾಗೇವ ಮಂತ್ರಿತಂ, ಮೊದಲೇ ಏರ್ಪಾಡು ಮಾಡಿಕೊಂಡಿದ್ದ. ಪ್ರಾಗೇವ ಮಂತ್ರಿತಂ ಇದೆಲ್ಲ ಬಿಟ್ಬಿಟ್ಟ ಕುಮಾರವ್ಯಾಸ. ಮೂಲದಲ್ಲಿರುವ ಬರೀ ಭಕ್ತಿ ಕಾವ್ಯ ಅಂತ ಮಾಡಿದ್ದಾನೆ, ಇಲ್ಲಿ ಕೂತಂತ್ರ ಮಾಡಿದ್ದಾನೆ ದುರ್ಯೋಧನ. ಕರ್ಣ ದುಶ್ಯಾಸನಾದಿಭಿ ಯಾಚನೀಯಂ ಮುನೇ ಸ್ತುಷ್ಟಾತಿ ಇತಿ ನಿಶ್ಚಿತ್ಯ ದುರ್ಮತಿ. ತೃಪ್ತಿಯಾದವ್ರು ಯಾರು ವರ ಕೇಳ್ಕೊ ಅಂತ ಹೇಳ್ತಾರೆ, ಹೇಳದೆ ಬಿಡೋದಿಲ್ಲ. ಕುಂತಿ ಅಂತ ಅವಳಿಗೆ ವರ ಕೊಟ್ಟರು, ನಮಗೇನು ಕೊಡೋದಿಲ್ವೇ. ಅದಕ್ಕೆ ಉಪಾಯದಿಂದ ಶಕುನಿ ಕಹಿ ಔಷಧಿಗೆ ಸಕ್ಕರೆ ಪೂಸಿ ಕೊಡುವಂತೆ ಹೇಳಿದ್ದ. ಅಯ್ಯೋ, ಇವತ್ತು ನಮ್ಮ ಅಣ್ಣಂದ್ರು ತಮ್ಮಂದ್ರು ಪಾಂಡವರು ನಮ್ಮೂರಲ್ಲಿಲ್ಲ, ನಿಮ್ಮ ಸೇವೆ ಮಾಡೋ ಭಾಗ್ಯ ಅವ್ರಿಗೆ ಬರಲಿಲ್ಲ. ನಿಮ್ಮ ಅಕ್ಷತೆ ಎಲ್ಲ ಬರೀ ನಮ್ಮ ತಲೆ ಮೇಲೆ ಬಿತ್ತು, ಅವ್ರ ತಲೆ ಮೇಲೆ ಬೀಳಲಿಲ್ಲ. ಅದಕ್ಕೆ ದಯವಿಟ್ಟು ಪಾಂಡವರಲ್ಲಿದ್ದಾರೋ ಹುಡುಕೊಂಡು ಹೋಗಿ ನಮಗೆ ಕೊಟ್ಟ ಭಾಗ್ಯವನ್ನ ಅವರಿಗೂ ಕೊಡಬೇಕು. ವರ ಕೇಳಿಕೊಳ್ಳುವ ರೀತಿ ಎಷ್ಟು ಚೆನ್ನಾಗಿದೆ ನೋಡಿ. ಶಿಷ್ಯೈ ಸಹ ಮಮ ಬ್ರಹ್ಮನ್ನೇ ಯಥಾ ಜಾತೋ ಅತಿಥಿರ್ಭವಾನೇ ಅಸ್ಮತ್ಕುಲೇ ಮಹಾರಾಜ ಜ್ಯೇಷ್ಠ ಶ್ರೇಷ್ಠ ಯುಧಿಷ್ಠಿರ ವನೇ ವಸತಿ ಧರ್ಮಾತ್ಮ ಭ್ರಾತೃಭಿ ಪರಿವಾರಿತ ಗುಣವಾನ್ ಶೀಲ ಸಂಪನ್ನ ತಸ್ಯ ತ್ವಂ ಅತಿಥಿ ಭವ. ಧರ್ಮರಾಜನ ಕೊಂಡಾಡಿಬಿಟ್ಟ, ಶೀಲವಂತ ಗುಣವಂತ, ಅವನಿಗೆ ಅತಿಥಿಯಾಗಬೇಕು. ಅವನು ಕೇಳೇ ಇಲ್ಲ. ಯಾರೊಬ್ರು ಸ್ವಾಮಿಗಳು ನಿಮ್ಮ ಮನೆಯಲ್ಲಿ ತುಂಬಾ ಚೆನ್ನಾಗಿ ಆತಿಥ್ಯ ಆಯ್ತಪ್ಪ, ಮುಂದೆ ಏನು ಸಮಾಚಾರ, ಬನ್ನಿ ಅಕ್ಷತೆ ತಗೊಳ್ಳಿ ಅಂದ್ರೆ ಪಕ್ಕದ ಮನೆಗೂ ಹೋಗ್ಬೇಕು ತಾವು ಅಂತ ಕೇಳಿದ ಹಾಗೆ ಅಧಿಕ ಪ್ರಸಂಗ. ಅವ್ರು ಕೇಳಿಲ್ಲ, ಮಾಡಿಲ್ಲ. 10 ಲಾರಿ 8 ಬಸ್ಸು ಸಾವಿರಾರು ಶಿಷ್ಯರಿರೋರ್ನ ಪಕ್ಕದ ಮನೆಗೆ ಕಳಿಸಿಬಿಟ್ರೆ ಏನ್ ಗತಿ. ಅವರು ಒಂದು ತೆಂಗಿನಕಾಯಿ ಉಳಿಯೋದಕ್ಕೂ ಶಕ್ತಿ ಇಲ್ಲ ಪಾಪ. ಕೃಷ್ಣ ಜಯಂತಿ ಸುಮ್ಮನೆ ಗಂಟೆ ಆಡುತ್ತಾರೆ ಕೆಲವರು ಮನೆಯಲ್ಲಿ. ನಾವು ಮಾಡಿದ್ದೇವೆ ಅಂತ ತಿಳಿಸೋದಕ್ಕೆ ಏನೂ ಇರೋದಿಲ್ಲ ಪಾಪ ಅವರಲ್ಲಿ, ಕುಶೇರನಷ್ಟೂ ಇಲ್ಲ. ಪಕ್ಕದ ಮನೆಯವರು ಹೋಗಬೇಕು. ಅದಕ್ಕೇನಂತೆ ಹೋಗಿ ಬರ್ತೇನೆ ಅಂದ್ರು ದುರ್ವಾಸರು. ಅವರಪ್ಪನ ಗಂಟೇನು ಹೋಯಿತು, ಯಾರದೋ ಮದುವೆ ಉಂಡವನೇ ಜಾಣ ಅಂತ ಹೇಳಿದ ಹಾಗೆ ಹೋಗ್ತೇನೆ ಎಂಬುದಾಗಿ. ಯದಾಚರಾದ ಪುತ್ರೀ ಸಾ ಸುಕುಮಾರೀ ಯಶಸ್ವಿನಿ ಭೋಜಯಿತ್ವಾ ದ್ವಿಜಾನ್ ಸರ್ವಾನ್ ಪತೀಂಶ ವರವರ್ಣಿನಿ ವಿಶ್ರಾಂತಾ ಚ ಸ್ವಯಂ ಭುಕ್ತ್ವಾ ಸುಖಾಸೀನಾ ಭವೇದ್ಯಥಾ ತಥಾ ತ್ವಂ ತತ್ರ ಗಚ್ಚೇತಾ. ದುರ್ಬುದ್ಧಿ. ದುರ್ಯೋಧನ ಹೇಳಿದ್ದಾನೆ, ನೀವು ಸುಮ್ಮನೆ ಯಾವಾಗಲೂ ಹೋಗಿ ಕಾಣಿಸ್ಕೊಳ್ಳೋದಲ್ಲ. ನಿಮ್ಮ ಶಿಷ್ಯರ ಮೂಲಕ ಮೊದಲೇ ತಿಳ್ಕೊಂಡು ದ್ರೌಪದಿ ಪಾತ್ರೆಯನ್ನು ತೊಳೆದು ಇನ್ಯಾರೂ ಬರಲಿಕ್ಕಿಲ್ಲ ಅಂತ ಇಟ್ಟ ಮೇಲೆ ಅರ್ಧರಾತ್ರಿಯಲ್ಲಿ ಹೋಗಿ ಅವರಿಗೆ ಅನುಗ್ರಹವನ್ನು ಮಾಡಬೇಕು. ಏನು ಘಾತಕ ಬುದ್ಧಿ ನೋಡಿ. ಇದೆಲ್ಲ ಬಿಟ್ಟುಬಿಟ್ಟ ನಮ್ಮ ಕನ್ನಡದ ಕವಿ. ಅದಕ್ಕೆ ಪದೇ ಪದೇ ಹೇಳೋದು, ಮೂಲ ಗ್ರಂಥನೇ ಓದಬೇಕು. ಋಷಿ ದರ್ಶನದಲ್ಲಿ ಬಹಳ ಅರ್ಥ ಇಟ್ಟು ಮಾಡಿದ್ದಾರೆ. ಇದನ್ನು ಕೇಳಿದರು ದುರ್ವಾಸರು. ಅದು ಹೇಳೋವನ ಹೆಡ್ಡನಾದರೆ ಕೇಳೋವನ ಹೆಡ್ಡನೆ. ಯೋಚನೆ ಮಾಡಿ. ಅವನು ವಿವೇಕಿ ಇದ್ದರೆ ದುರ್ವಾಸ ನಿನಗ್ಯಾಕೆ ಬೇಕೋ, ನಿನಗೇನು ವರ ಕೇಳು ಅಂದ್ರೆ ಇನ್ನೊಬ್ರಿಗೆ ಆಶೀರ್ವಾದ ಮಾಡು ಅಂತ ಹೇಳ್ತೀಯಲ್ಲ, ಹೋದ್ರೆ ಹೋಗ್ತೇನೆ ಬಿಟ್ಟರೆ ಬಿಡ್ತೀನಿ, ನೀನು ಯಾರು ಹೇಳೋದಕ್ಕೆ. ಆ ಮಾತು ಬರಲಿಲ್ಲ ಅವರ ಬಾಯಲ್ಲಿ. ಒಳ್ಳೆಯದು, ಹೋಗಿ ಬರ್ತೇನೆ ಅಂದ್ರು. ಚಪ್ಪಾಳೆ. ಅವರು ದುರ್ವಾಸರು ಹೊರಟ ಮೇಲೆ 4 ಜನ ಕುಣಿದಾಡ್ತಾರೆ. ಕತೆ ಹಾಗೆ ಮುಗಿದು ಹೋಯಿತು ಇವತ್ತು ಪಾಂಡವರ ಕತೆ. ದುರ್ವಾಸ ಕ್ರೋಧ ಜಯವನ್ನೌ ಪತಿತಾ ಪಾಂಡುನಂದನಾ ಸ್ವೈರೇವತೆ ಮಹಾಪಾಪೈ ಗತಾ ವೈ ದುಸ್ತರಂ ತಮಃ. ತಾವೇ ತಪ್ಪು ಮಾಡ್ತಾರೆ, ತಮ್ಮ ತಪ್ಪಿನಿಂದ ತಾವೇ ಸುಟ್ಟು ಹೋಗ್ತಾರೆ ಅಂತ ಯೋಚನೆ ಮಾಡಿಕೊಂಡು ಕುಣಿದಾಡ್ತಾ ಇದ್ದಾರೆ, ಕುಬ್ಬಳಿಸ್ತಾ ಇದ್ದಾರೆ. ಇನ್ನು ಕೆಲವು ದಿವಸ ಹೋಯಿತು.
ಇದಾದ ಮರುದಿವಸವೇ ಅಲ್ಲಿ ಹೋಗಿದ್ರೆ ವ್ಯತ್ಯಾಸ ಆಗ್ತಿತ್ತು. ಧರ್ಮರಾಜನ ಗೊತ್ತಾಗ್ತಿತ್ತು. ಏನೋ ಬಂದ್ರು ಹೋದ್ರು, ಏನು ದೊಡ್ಡ ಸಮಾಚಾರವೇ ಇದು. ಆಮೇಲೆ ಯಾರೋ ಹೇಳಿದ್ರು, ಇಲ್ಲ ಅರಮನೆಗೆ ಬಂದಿದ್ದಂತೆ ದೂರ್ವಾಸರು, ಅಲ್ಲಿ ಆತಿಥ್ಯ ಚೆನ್ನಾಗಾಯ್ತಂತೆ, ಅಂತೂ ಮರ್ಯಾದೆ ಮಿಗ್ತಲ್ಲಪ್ಪ ನಮ್ಮ ವಂಶದ್ದು, ಪರವಾಗಿಲ್ಲ ಅಂತ ನೆಮ್ಮದಿಯಾಗಿದ್ದಾರೆ. ಅಂಥದೊಂದು ಸಮಯ 15-20 ದಿವಸ, ಒಂದು ತಿಂಗಳು ಕಳೆದ ನಂತರ ಒಂದು ರಾತ್ರಿ, ಅಪರರಾತ್ರಿ, ಸ್ನಾನ ಮಾಡಬಾರದು ಹೊತ್ತು, ಯಾರು ಸತ್ರು ಸೂತಕ ಇದ್ರು ಮರುದಿವಸ ಮಾಡ್ತಾರೆ, ಅಪರರಾತ್ರಿ ಏನೂ ಮಾಡೋದಿಲ್ಲ. ಅಂತ ಹೊತ್ತಿನಲ್ಲಿ ಇವರು ಹೋಗಿ ಪಾಂಡವರು ಎಲ್ಲಿ ವಾಸ ಮಾಡ್ತಿದ್ರು ಆ ಗುಡಿಸಲಿನ ಬಾಗಿಲನ್ನು ತಟ್ಟಿದ್ರು. ಎದ್ದು ಬಂದರು ಭೀಮಸೇನ, ಅರ್ಜುನ ಮೊದಲಾದವರು. ಅಯ್ಯೋ, ದೂರ್ವಾಸರು ಬಂದರು ಅರ್ಧರಾತ್ರಿಯಲ್ಲಿ. ಸ್ವಾಮಿ, ಎಲ್ಲಿಂದ ಬಂದ್ರಿ ತಾವು? ತುಂಬ ದೂರ ನಡೆದಿರೋ ಕಾಣಿಸ್ತಾ ಇದೆ. ಒಂದು ಸ್ವಲ್ಪ ಪೂರ್ವ ಸಮಾಚಾರ ಕೊಟ್ಟಿದ್ರೆ ನಾವೇ ಬಂದು ಸ್ವಾಗತ ಮಾಡ್ತಿದ್ವು, ಒಳ್ಳೆಯದು. ನಾವು ಕಾಡಲ್ಲಿದ್ದೇವೆ, ಪರವಾಗಿಲ್ಲ. ನೀವು ಬಂದಿದ್ದೀರಿ, ಏನಾಗಬೇಕು ತಮಗೆ ಅಂದರೆ ಧರ್ಮರಾಜ ಹೇಳಿ, ಏನಾಗಬೇಕು? ವಿಧಿವತ್ ಪೂಜಯಿತ್ವ ತಂ ಆತಿಥ್ಯೇನ ನ್ಯಮಂತ್ರಯತ. ನಮ್ಮ ಗುಡಿಸಲಲ್ಲಿ ತಾವು ಆತಿಥ್ಯ ಸ್ವೀಕಾರ ಮಾಡಬೇಕು. ವನಪರ್ವ 263ನೇ ಅಧ್ಯಾಯ ಇದು, ಕೊನೆಗೆ ಬಂದ್ಬಿಟ್ಟಿದ್ದೇವೆ ನೋಡಿ. ಆತಿಥ್ಯಕ್ಕೆ ಗಂಡಸರಿಗೆ ಹೆಂಗಸರ ಕಷ್ಟ ಮನೆಯಲ್ಲಿ ಗೊತ್ತಾಗಬೇಕು ಯಾವಾಗಲೂ. ಏಕಾದಶಿ ದಿವಸ ಏನೋ ಗೋಧಿ ಗೀದಿ ಸಜ್ಜಿಗೆ ಅವಲಕ್ಕಿ ಉಪ್ಪಿಟ್ಟು ಏನೋ ಮಾಡಿರ್ತಾರೆ ಪಾಪ. ಲೌಕಿಕರು ಯಾರೋ ಏಕಾದಶಿಯು ಕಾಣೆ, ದ್ವಾದಶಿಯು ಕಾಣೆ. ಏಕಾದಶ್ಯಾಮ ಹೋರಾತ್ರವು ಕರ್ತವ್ಯಂ ಭೋಜನತ್ರಯಂ ಒಬ್ರು ಕಾಜ ಮಾಡಿದ್ದಾರೆ. ಅಂಥವರೊಬ್ಬರು ಬಂದು, ಎಲ್ಲಿ ಬಂದ್ರಿ? ನಿಮ್ಮನೆಗೆ ಬಂದಿದ್ದೆ, ಇವತ್ತು ಹೋಟ್ಲಿಗೆ ಇಟ್ಲೆಲ್ಲ ಬಂದಾಗಿಬಿಟ್ಟಿದೆ, ರುಕ್ಮಾಂಗದನ ರಾಜ್ಯದಂತೆ, ತುಂಬ ಹಸಿವಾಗಿದೆ, ಅಡಿಗೆ ಮಾಡಿ. ಅಯ್ಯೋ, ಅದಕ್ಕೇನಂತೆ ಅಂತ ಹೆಂಡತಿಗೆ ಹೇಳಿದೆ ಕೇಳದೆ ಅಡಿಗೆ ಮಾಡಿ ಅಂದರೆ ಅವತ್ತು ವ್ರತ ಭಂಗವಾಗ್ತದೆ. ಮನೆಯಲ್ಲಿ ಪದಾರ್ಥಗಳು ಇಲ್ಲ, ಬಂದಿರೋದು ರಾತ್ರಿ 12 ಗಂಟೆ. ಹೆಂಗಸರ ಕಷ್ಟ ತಿಳ್ಕೊಳ್ಳದೆ ಎದ್ದು ಗಂಡಸರನ್ನು ಏನು ಮಾಡಬೇಕು? ಸುಡಬೇಕು. ಗಂಡ ಹೆಂಡತಿ ಇಬ್ಬರೇ ಇದ್ರು ಅಷ್ಟೇ, ಸಂಸಾರ ಇದ್ರು ಅಷ್ಟೇ. ಇದು ಕೂಡಿ ಬಾಳಬೇಕು. ಸುಮ್ಮನೆ ಬಾಯಲ್ಲಿ ಹೇಳ್ಬಿಟ್ಟು ಬಂದವರಿಗೆಲ್ಲ ಶಾನ್ ಭೋಗರ ಕಥೆ ಹೇಳ್ತಿದ್ರು. ನಮ್ಮ ಸೋದರ ಮಾವ ಹೇಳ್ತಿದ್ರು, ಶಾನ್ ಭೋಗರ ಮನೆಯಲ್ಲಿ ಏನೂ ಇರಲಿಲ್ಲ, ಯಾರೋ ಬಂದ್ರು, ಅದಕ್ಕೇನು ಊಟ ಮಾಡು, ಬನ್ನಿ ಸ್ನಾನ ಮಾಡ್ಕೊಂಡ್ ಬನ್ನಿ ಅಂದ್ಬಿಟ್ರು. ಏನ್ ಮಾಡಿಸೋಣ? ಚಟ್ನಿ ಮಾಡಿಸ್ಬಿಡಿ ಅಂದ್ರು ಅವರು. ತೆಂಗಿನಕಾಯಿ ಮರಗಳಿದೆ, ಕೋತಿ ಎಲ್ಲ ತಿಂದು ಹಾಕಿದೆ, ತೆಂಗಿನಕಾಯಿ ಎಲ್ಲ ಏನೂ ಇಲ್ಲ. ಅವ್ರು ಆ ಕಡೆ ಹೋದ್ರೋ ಎಲ್ಲೋ, ಹೆಂಡತಿ ಗಂಡನನ್ನು ಹಿಡ್ಕೊಂಡು ಚಟ್ನಿ ಬೇಕೆ ಚಟ್ನಿ ಅಂತ ರುಬ್ಬಿ, ಇಲ್ಲೇ ಇಲ್ಲ ಜನ್ಮೇಪಿ ಚಟ್ನಿ ಕೇಳೋದಿಲ್ಲ. ಅವನ ಬಾಗಿಲಲ್ಲಿ ಕೇಳಿದ್ರು, ಈ ಸಮಾಚಾರ ಕೇಳಿ ಸಹವಾಸ ಬೇಡ, ಗಂಡನಿಗೆ ಚಟ್ನಿ ಮಾಡಿದವಳು ನಾನು ಬಿಡ್ತಾರೆ ಅಂತ ಓಡಿ ಹೋದಂತೆ. ನಮ್ಮ ತಾಯಿ ಸೋದರ ಮಾವ ಬೇಕಾದಷ್ಟು 1000 ಕಥೆಗಳನ್ನು ಹೇಳೋರು ಚಿಕ್ಕ ವಯಸ್ಸಲ್ಲಿ ನಮಗೆ. ಶಾನ್ ಭೋಗರ್ ಅವರು ಸ್ವಯಂ ಶಾನ್ ಭೋಗರು, ಇಲ್ಲ ಟಿ ನರಸೀಪುರದ ಹತ್ರ ಒಂದು ಹಳ್ಳಿಯಲ್ಲಿ. ಧರ್ಮರಾಜನಿಗೆ ವ್ಯವಹಾರ ಜ್ಞಾನ ಏನೂ ಇಲ್ಲ. ಗಿಣಿ ಪಂಡಿತ, ಪುಸ್ತಕ ಓದೋನು, ಅದು ಸರ್ವದಾ ತನ್ನ ಧರ್ಮ ಅಧರ್ಮ, ಅದು ಶಾಂತಿ ಶಿಸ್ತು. ಗಾಂಧಿಯವರ ಸ್ಥಿತಿ, ಗಾಂಧಿ ಆದರೂ ಸ್ವಲ್ಪ ಸ್ಟ್ರಿಕ್ಟ್ ಇದ್ರು ಆಶ್ರಮದಲ್ಲಿ. ಅವರ ಸ್ಟ್ರಿಕ್ಟ್ನೆಸ್ ಬಗೆಗೆ ಏನು ಬೇಕಾದಷ್ಟು ಪುಸ್ತಕಗಳು ಈಚೆಗೆ ಹೊಲಸು ಕಥೆಗಳೆಲ್ಲ ಬರ್ತಾ ಇವೆ. ನೀವು ಕೇಳಿದ್ದೀರೋ ನೋಡಿದ್ದೀರೋ ಗೊತ್ತಿಲ್ಲ. ಗಾಂಧೀಜಿ ಅಂಡ್ ಇಸ್ ವಿಮೆನ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಒಬ್ಬರು, ಪರಮ ಆಶ್ಚರ್ಯಕರವಾಗಿದೆ ಅಂತ. ಅವ್ರ ಹತ್ರ ಇದ್ದವರು ಅದನ್ನು ಬರೆದಿರೋದು. ಹೇರಾಮ್ ಅಂತ ಹೇಳಲೇ ಇಲ್ಲ ಅಂತ ಇವತ್ತು ಪೇಪರ್ನಲ್ಲಿದೆ ನೋಡಿ ಅವರು. ಮತ್ತಿಷ್ಟು ದಿವಸ 60 ವರ್ಷ ಆದ್ರೂ ಯಾಕೆ ಮೋಸ ಮಾಡಿದ್ರು ಗಾಂಧಿಯವರು? ಹೀಗೆ ನೆನ್ನೆ ಅವರು ಹೋದ ದಿವಸ ಅದು ಪುಣ್ಯಾತ್ಮ. ಯಾಕೆ ಕೇಳ್ತೇವೆ ಅಂದ್ರೆ, ಅದಕ್ಕೆ ನನಗೆ ಹಸಿವಾಗ್ತಾ ಇದೆ ಅಂತ ಇವ್ರು ಹೇಳಿದ್ಕೊಳ್ಳ, ಅದಕ್ಕೇನಂತೆ ಎಲ್ಲ ಸಿದ್ಧ ಆಗ್ತದೆ, ಹೋಗಿ ಸ್ನಾನಕ್ಕೆ ಅಂತ ಕಳಿಸಿಬಿಟ್ಟ ಧರ್ಮರಾಜ. ದ್ರೌಪದಿ ನೋಡಿದಳು. ಏನು ಮಾಡಿದ್ರಿ ನೀವು? ಯಾವತ್ತೂ ಕಷ್ಟವೇ ಆಗೋಯ್ತಲ್ಲ, ಬರೀ ಗ್ಯಾಂಬಲ್ ಜೂಜು 10,000 ಜನ. ಏನಾಯ್ತು? ಪಾತ್ರೆ ಇದೆಯಲ್ಲ, ಪಾತ್ರೆ ಇದೆ, ತಲೆ ಹೋಯಿತು. ಪಾತ್ರೆ ತೊಳೆದಿಟ್ಟು ಬಿಟ್ಟಿದ್ದೇನೆ, ಏನೂ ಇಲ್ವಲ್ಲ ಅದರಲ್ಲಿ, ಎಲ್ಲಡಿಕೆ ಬೇರೆ ಹಾಕೊಂಡಿದ್ದೇನೆ. ಏನು ಮಾಡಿದಿ? ಧರ್ಮರಾಜ ಹೇಳಿ, ಅಯ್ಯೋ ಹೀಗಾಯ್ತೇನು, ನನಗೆ ಗೊತ್ತಿಲ್ವಲ್ಲ. ಪಾತ್ರೆ ತೊಳೆದಿಟ್ಟಿದ್ದೇನೆ ಅಂತ ಒಂದು ಮಾತು ನೀವು ಹೇಳಿದ್ಯಾ ಅಂತ ಕೇಳಿದ. ಒಳ್ಳೆ ಚೆನ್ನಾಗಿದೆಯಲ್ಲ ಇದು. ಪ್ರತಿಯೊಂದಕ್ಕೂ ಅನೌನ್ಸ್ಮೆಂಟ್, ರನ್ನಿಂಗ್ ಕಾಮೆಂಟ್ರಿ ಕೊಡಬೇಕೇನು? ಇದೋ ಪಾತ್ರೆ ತೊಳೆದಾಯಿತು, ಮಸಿಯಾಯಿತು, ನೀರೆಲ್ಲ ಬಸಿತಾ ಇದೆ, ಇದೋ ಒರೆಸಿದ್ದೇವೆ, ಇದೋ ಇಟ್ಟಿದ್ದೇವೆ, ಎಲ್ಲರೂ ಮಲಕೊಳ್ಳಬಹುದು, ಅನೌನ್ಸ್ ಮಾಡ್ತಾರಿಯೇ? ಏತಸ್ಮಿನ್ನಂತರೇ ರಾಜನ್ ದ್ರೌಪದಿ ಯೋಷಿತಾವರ ಚಿಂತೆಯಾಮಾಸ.
ಪರಮಾಂ ಅನ್ನಹೇತೋ ಪತಿವ್ರತ. ಅಯ್ಯೋ ಆಪತ್ ಬಂತಲ್ಲ ಅಂತ ತುಂಬಾ ಚಿಂತನೆ ಮಾಡ್ತಾಳೆ. ಸಾ ಚಿಂತೆಯಂತೀ ಚಯದ ನಾನ್ನ ಹೇತುಂ ಅವಿಂದತ. ಅಷ್ಟೊಂದು ಅನ್ನ ಒಬ್ಬರಿಗಿಬ್ಬರಿಗಲ್ಲ, ಅವೇಳೆಯಾಗಿದೆ, 2 ಬಿಸ್ಕತ್ತೋ ಕಾಫಿನೋ ಕೊಟ್ಟು ಇಷ್ಟರಲ್ಲೇ ತೃಪ್ತಿ ಪಟ್ಕೊಳ್ಳಿ ಅಂತ ಹೇಳೋ ಕಾಲ ಅಲ್ಲ. 10,000 ಜನ ಶಿಷ್ಯರು, ಒಂದಲ್ಲ ಎರಡಲ್ಲ, ಎಷ್ಟು ಲಾರಿ ಬಸ್ ಇರ್ಬೋದು ನೋಡ್ಕೊಳ್ಳಿ. ಮನಸ ಚಿಂತೆಯಾಮಾಸ ಕೃಷ್ಣಂ ಕಂಸ ನಿಷೂದನಂ. ಕೃಷ್ಣನ್ ಧ್ಯಾನ ಮಾಡ್ತಾಳೆ, ತುಂಬ ಗಂಭೀರ. ಮೂಲದಲ್ಲಿ 2-3 ಶ್ಲೋಕದಲ್ಲಿ ಕೃಷ್ಣ ಕೃಷ್ಣ ಮಹಾಬಾಹೋ ದೇವಕೀ ನಂದನಾವ್ಯಯ ವಾಸುದೇವ ಜಗನ್ನಾಥ ಪ್ರಣತಾರ್ತಿ ವಿನಾಶನ ವಿಶ್ವಾತ್ಮನ್ನಿ ವಿಶ್ವಜನಕ ವಿಶ್ವಹರ್ತ ಪ್ರಭೋಚ್ಯುತ ಪ್ರಪನ್ನಪಾಲ ಗೋಪಾಲ ಪ್ರಜಾಪಾಲ ಪರಾತ್ಪರ ಆಕೂತೀನಾಂಚ ಚಿತ್ತೀನಾಂ ಪ್ರವರ್ತಕ ತವಾಸ್ಮಿತೆ. ತವಾಸ್ಮಿ, ನಾನು ನಿನ್ನವಳು, ಕಾಪಾಡು ಎಂಬುದಾಗಿ ದ್ರೌಪದಿ ಪ್ರಪತ್ತಿಯನ್ನು ಮಾಡಿದಳು. ಈ ಪ್ರಪತ್ತಿ ಮಾಡಿದ್ದಾಗ ಕುಮಾರವ್ಯಾಸನಿಗೆ ತುಂಬಾ ಇಷ್ಟ. ಅವನು ಭಕ್ತ ಕವಿ ಆದ್ದರಿಂದ ಒಂದು 7-8 ಪದ್ಯದಲ್ಲಿ ದ್ರೌಪದಿ ಮಾಡಿದ ಪ್ರಾರ್ಥನೆಯನ್ನು ವರ್ಣಿಸಿದ್ದಾನೆ. ಇದೆಲ್ಲ ನಮಗೆ ಚಿಕ್ಕ ವಯಸ್ಸಿನಲ್ಲಿ ಟೆಕ್ಸ್ಟ್ಗಳಲ್ಲಿ ಹಾಕಿದ್ರು ಪುಣ್ಯಾತ್ಮರು. 1-2 ಪದ್ಯವನ್ನು ಓದಿ ತೋರಿಸ್ತೇನೆ ನೋಡಿ. ಈ ಪದ್ಯದಲ್ಲಿ ಪೂರ್ತಿ ಸಂಸ್ಕೃತಮಯ. ಇದು ಮಹಾಪಂಡಿತ ಶ್ರೀರಮಾವರ ದೈತ್ಯ ಕುಲ ಸಂಹಾರ ಭಕ್ತ ಜನಾರ್ತಿಹರ ಭವದೂರ ಸಕಲ ಚರಾಚರಾತ್ಮಕ ದುಷ್ಟ ಕಂಸಹರ. ಒಂದು ಕನ್ನಡ ಇಲ್ಲ. ಶ್ರೀರಮಾವರ ಲಕ್ಷ್ಮೀಪತಿಯೇ, ದೈತ್ಯ ಕುಲ ಸಂಹಾರ ಭಕ್ತ ಜನಾರ್ತಿಹರ ಭವದೂರ ಸಕಲ ಚರಾಚರಾತ್ಮಕ ದುಷ್ಟ ಕಂಸಹರ ಚಾರು ಗುಣ ಗಂಭೀರ ಕರುಣಾಕಾರ ವಿಹಿತ ವಿಚಾರ ಪರಾವಾರ ಹರಿ ಮೈದೋರೆನುತ ಹಲುಬಿದಡು ಲಲಿತಾಂಗಿ ನೀಲಕಂಠನ ನೇತ್ರವನ್ನಿಜ್ವಾದಗಾಹುತಿಯಾಗಿ ಮಗ್ಗಿದ ಕಾಲ ಕಾಮನ ಪಥವ ಪಡೆದರು ಪಾಂಡುನಂದನರು. ನೀಲಕಂಠ ಪರಮಶಿವನ ನೇತ್ರವನ್ನು ಏರಿ ಸುಟ್ಟು ಹೋದನಲ್ಲ ಮನ್ಮಥ, ಅವನಾದ ಮೇಲೆ ಈಗ ಪಾಂಡವರನ್ನು ಸೊಡೋದಕ್ಕೆ ಅದೇ ನೀಲಕಂಠ 3ನೇ ಕಣ್ ತೆಗೆದು ಬಿಟ್ಟಿದ್ದಾನೆ. ಅವನೇ ರುದ್ರ ರೂಪದಲ್ಲಿ ದುರ್ವಾಸ ರೂಪದಲ್ಲಿ ನಮ್ಮನೆಗೆ ಬಂದಿದ್ದಾನೆ, ಪಾಂಡವರನ್ನು ಸುಡ್ತಾ ಇದ್ದಾನೆ. 7 ದಿಟವೈ ಎನ್ನ ನುಡಿಯನು ಪಾಲಿಸೈ ಸಂಕಲ್ಪ ಬಳಿದೊಡೆ. ಕೃಷ್ಣ 7 ಎಲ್ಲಿದ್ದೀಯೋ ಅವ್ರಿಗೆ ಊಟ ಹಾಕ್ತೇನೆ ಎಂದುಬಿಟ್ಟಿದ್ದೇನೆ, ಅದು ಹೋದರೆ ಸಂಕಲ್ಪ ಬಳಿದೊಡೆ ಹಾಳು ಹೊರುವುದು ಕೃಷ್ಣ ಮೈದೋರೆಂದಳಿಂದು ಮುಖಿ. ಹಿಂದೆ ನಾನಾಪಾಯ ಜರುವಿನ ಬಂಧನವ ಬಿಡಿಸಿದ ಎಲೈ ಗೋವಿಂದ. ಎಷ್ಟೊಂದು ಅಪಾಯದಿಂದ ಬಿಡಿಸಿದ್ದೀಯಪ್ಪ. ಶರಣಾನಂದ ಕಂದ ಮುಕುಂದ ಗುಣವೃಂದ. ಇಂದು ರುದ್ರನು ತಪ್ಪು ಸಾಧಿಸ ಬಂದರೆ ಎಮ್ಮನು ಕಾವರಾರೆಲೆ ತಂದೆ. ನೀನೇ ಗತಿಯನು ತಲುಬಿದಳು ಲಲಿತಾಂಗಿ. ಅರಸುವೆಲೆ ಪರಿಪೂರ್ಣ. ಇನ್ನು ಹುಡುಕೋಣವೇ ಎಲ್ಲ ಕಡೆ ಇದ್ದೀಯ, ಎಲ್ಲಿಂದ ಹುಡುಕು, ಇಲ್ಲೇ ಇದ್ದೀಯಪ್ಪ ಸ್ವಾಮಿ, ಆದರೂ ಕಣಿ ಕಾಣಿಸೋದಿಲ್ಲ. ಅರಸುವೆನೆ ಪರಿಪೂರ್ಣ ಕೇಳೆಂದರು ಹೂವೆನೆ ಸರ್ವಜ್ಞ. ಅಪ್ಲಿಕೇಶನ್ ಹಾಕಲೆ ನಿನಗೆ ಗೊತ್ತಿಲ್ವೇನಾ ಹೇಳಬೇಕೆ. ಸಾಕೆಂದು ಹೊರಲಾರೆನು ತಾಯಿ ನೀ ನಿಮಗಾವು ಶಿಶುಗಳಲ್ಲೇ. ನೀನು ತಾಯಿ ಅಲ್ವೇ, ನಾವು ಮಕ್ಕಳಲ್ವೇ. ಮಗು ಹೊತ್ತು ಮೇಲೆ ಹಾಲು ಕೊಡ್ತಾಳಿಯೇ ತಾಯಿ. ಅಯ್ಯೋ ಬಹಳ ಹೊತ್ತಾಯ್ತು, ಮಗು ಹೊತ್ತಿಲ್ಲವಲ್ಲ, ತಾನೇ ತಿಳ್ಕೊಂಡಿದೆ ಊಡಿಸುವಂತೆ. ಕುರುಹುದೋರೈ ಕೃಷ್ಣ ಕರುಣವ ಕರೆದು ಕಳೆಯಲು ಬಗುಟರಾರ್ತಿಯ ನರಿಬುಳಧರ ಟರಾರುಂಟು ಎಂದಳು ಎಂದು ಮುಖಿ. ಮುನ್ನವೇ ಮುನಿದು ಅಂಬರೀಷನ ಬೆನ್ನ ನೆತ್ತಲು ಹರನ ನೇತ್ರದವನ್ನಿಯೊಳಗುದಯಿಸಿದ ಕೆಂಗಿಡಿ ಸುಡಲು ಕಂಗೆಡುತ್ತ ಉನ್ನತೋನ್ನತ ಕೃಷ್ಣ ರಕ್ಷಿಸು ಪನ್ನಗಾಸನ ಹರಿಯ ರಕ್ಷಿಸು ಅನ್ಯಗತಿಯನಗಾರೆನುತ ಹಲುವಿದನು ಭೂಪಾಲ. ಅಂಬರೀಷನ ಕಥೆ ನೆನೆಸ್ಕೊಂಡ್ಲಂತೆ ದ್ರೌಪದಿ. ಭಾಗವತದ ಕಥೆಯಲ್ಲಿ ತಂದಿದ್ದಾನೆ ನೋಡಿ ಮಹಾಭಕ್ತ. ಅಂಬರೀಷ್ ಮಹಾರಾಜ ಅಂತ ಒಬ್ಬ ಇದ್ದ. ಶ್ರೀಮದ್ ಭಾಗವತ 9ನೇ ಸ್ಕಂದದಲ್ಲಿ ಬರುತ್ತೆ ಅವರ ಕಥೆ. ಅವನು ಏಕಾದಶಿ ವ್ರತ ದ್ವಾದಶಿ ವ್ರತ ತಪ್ಪದೇ ಮಾಡ್ತಾ ಇದ್ದ ಮಹಾಭಕ್ತ. ಇದೇ ದುರ್ವಾಸ. ಇವರು ಹೋದ ಕಡೆಯಲ್ಲೆಲ್ಲ ಒಂದು ಜಗಳ ಮಾಡೋರೆ. ಶಿವಮೊಗ್ಗ ಊರಿಗೆ ದುರ್ವಾಸಪುರಿ ಅಂತ ಹೆಸರು. ಅವ್ರ ಕ್ಷೇತ್ರವಂತೆ ಅದು. ಎಷ್ಟೋ ಸಲ ಹೋಗಿದ್ದೇನೆ, ಜಗಳ ಆಗದಾಗ ನೋಡ್ಕೊಂಡ್ ಬಂದಿದ್ದೇನೆ ನಾನು ಆ ಊರಿಗೆ. ತುಂಬಾ ಒಳ್ಳೆ ಜನ ಪಾಪ ಅಲ್ಲಿ.
ಆ ದುರ್ವಾಸರು ಪೂಜೆ ಮಾಡಿದ ಹನುಮಂತ ಅಲ್ಲಿದ್ದಾನೆ. ನನಗೆ ಗಂಟ್ಲ ರೋಗ ಆಯಿತು, ಗುಣ ಮಾಡಿದ ಸ್ವಾಮಿಯವನು. 3 ವರ್ಷ ಪ್ರವಚನ ನಿಲ್ಲಿಸಿಬಿಟ್ಟಿದ್ದೆ. ಅಲ್ಲಿ ಏನೋ ಮಂತ್ರ ಹಾಕಿದ್ರು ಅರ್ಚಕರು, ಸರಿ ಹೋಯಿತು. ದೂರ್ವಾಸರು ಹೋದ ಕಡೆಯಲ್ಲೆಲ್ಲ ಒಂದೊಂದು ಜಗಳ. ಇವರು ಹೋಗಿದ್ದಾರೆ. ಅವತ್ತು ಏಕಾದಶಿ ಮುಗಿದು ಮರುದಿವಸ ದ್ವಾದಶಿ ಪಾರಣೆಗೆ ಅಂತ ನಿಶ್ಚಿತವಾದ ಕಾಲ ಇನ್ನೊಂದೇ 2 ಗಳಿಗೆ ಮಿಕ್ಕಿತ್ತು. ಅಷ್ಟೊತ್ತಿಗೆ ಹೋಗಿ ನನಗೆ ಹಸಿವಾಗತ್ತೆ, ನಾನೂ ಬರ್ತೇನೆ ಪಾರಣೆಗೆ ಎಂದರು. ಸರಿ, ಸ್ನಾನ ಮಾಡಿಲ್ವಲ್ಲ, ಇದು ಗೋಳು, ಹಾಗೇ ಹೋಗೋ. ಎಲ್ಲಿ ಹೋದ್ರು? ಮೊದಲೇ ಕೊಳಕಬಟ್ಟೆ ದುರ್ವಾಸ. ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ, ಸಿದ್ಧವಾಗುತ್ತೆ ಅಂದ್ರು. ಇನ್ನೊಂದು 10,000 ಜನಕ್ಕೆ ಮಾಡ್ಬಿಡಪ್ಪ ಅಡಿಗೆ ಅಂದ್ರು. ಬೇಗ ಅಡಿಗೆ ಅವರೆಲ್ಲ ಸೇರಿದ್ದಾರೆ. ಧರ್ಮಸ್ಥಳ ಹೊರನಾಡುಗಿಂತ ಬಹಳ ಕ್ವಿಕ್ ಅಡಿಗೆ ಮಾಡಿ ರಾಶಿ ಹಾಕಿಬಿಟ್ಟಿದ್ದಾರೆ. ಮಹಾರಾಯರು 2 ಗಂಟೆ ಆಯಿತು, 3 ಗಂಟೆ ಆಯಿತು, ಬರಲೇ ಇಲ್ಲ. ಇದನ್ನು ನೋಡಿ ಜನ ನಮಗೆ ಬೈತಾರೆ, ಬ್ರಾಹ್ಮಣರ ಬುದ್ಧಿ ಎಷ್ಟು ಟೈಮ್ ಸೆನ್ಸ್ ಇಲ್ಲ ಅಂತ. ನಾವು ಪ್ರತಿನಿತ್ಯ ಟೈಮ್ ಸೆನ್ಸ್ ಇಟ್ಕೊಂಡಿದ್ದೇನೆ, ಸರಿಯಾದ ವೇಳೆಗೆ ಬರ್ತೇನೆ, ಹೋಗ್ತೇನೆ. ದುರ್ವಾಸವಂತ ಅಲ್ಲ. ಈ ಮಹಾರಾಯ ನೋಡಿ, ಅಯ್ಯೋ ದ್ವಾದಶಿ ಮುಹೂರ್ತ ಹೋಗಿಬಿಡ್ತದೆ, ಒಂದು ಸರಿಯಾದ ದ್ವಾದಶಿ ಪಾರಣೆ ಸಕಾಲಕ್ಕೆ ಮಾಡದೇ ಇದ್ರೆ ಹಿಂದಿನ 12 ದ್ವಾದಶಿಗಳನ್ನ ಅದು ಫಲವನ್ನ ಕೆಟ್ಟು ಕೊಂದು ಹಾಕಿಬಿಡ್ತದೆ. ಏಕಾದಶಿ ಉಪವಾಸಕ್ಕಿಂತ ದ್ವಾದಶಿ ಪಾರಣೆ ಬಹಳ ಮುಖ್ಯ. ಅದೆಷ್ಟೊತ್ತಿಗೆ ಅಂತ ನಿಗದಿಯಾಗಿರುತ್ತೆ, ಆ ವೇಳೆ ಒಳಗೆ ಮಾಡಿ ಮುಗಿಸ್ಬೇಕು. ಅದನ್ನ ಏನ್ ಮಾಡೋದು ಅಂತ ಅವನೊಂದು ಮಂತ್ರವನ್ನು ತಿಳ್ಕೊಂಡಿದ್ದ. ತೀರ್ಥ ಪಾರಣೆ ಅಂತ ಹೇಳ್ತಾರೆ. ದೇವರ ತೀರ್ಥವನ್ನ ಒಂದು ಮಂತ್ರ ಹೇಳಿ ಸ್ವೀಕಾರ ಮಾಡಿದರೆ ಪಾರಣೆಯನ್ನು ಮಾಡಿದ ಫಲ ಬರ್ತದೆ. ಅದನ್ನು ಮಾಡಿದ ಮಹಾರಾಜ. ಅವನಿಗೆ ಭಗವಂತ ಸುದರ್ಶನ ಚಕ್ರವನ್ನೇ ಕೊಟ್ಟು ಬಿಟ್ಟಿದ್ದ. ಪೂಜೆ ಮಾಡ್ತಾ ಇರು, ಎಲ್ಲಾ ಪತ್ರಿಂದ ರಕ್ಷಿಸುತ್ತೆ ಎಂಬುದಾಗಿ. ಇವರಲ್ಲಿ ನೋಡಿದರೂ ಸ್ನಾನ ಮಾಡ್ತಾ ಇದ್ದವರಿಗೆ ಜ್ಞಾನ ದೃಷ್ಟಿಯಿಂದ ಗೊತ್ತಾಯಿತು, ನನ್ನ ಬಿಟ್ಟು ಪಾಲನೆ ಮಾಡಿದ್ದಾನೆ ಅಂತ ಒಂದು ಜಗಳ ತೆಗೆದರು. ಅವರು ಬರೀ ದೇವ್ರ ತೀರ್ಥ ತಗೊಂಡಿದ್ದಾರೆ ಮಹಾರಾಯರೇ, ಏನೋ ಒಂದು ಮಂತ್ರ ಹೇಳಿದ್ರು, ಶಾಸ್ತ್ರ ಹೋಗಬಾರ್ದಲ್ಲ ಅಂತ. ಇವರು ವಾಪಸ್ ಬಂದು ನೆಲವನ್ನು ಒದ್ದು ಧೂಳೆಬ್ಬಿಸಿ, ನನ್ನ ಬಿಟ್ಟು ಪಾಲನೆ ಮಾಡಿದ್ದೀಯ ಅತಿಥಿಯನ್ನ, ಇಡೀ ಶಾಪವನ್ನ ಕೊಂದು ಹಾಕಿಬಿಡ್ತೇನೆ ಅಂತ ಹೇಳಿ ತಲೆ ಜಡೆ ಬಿಚ್ಚಿ ನೆಲಕ್ಕೆ ಬಡಿದರು. ಶಂಕರನ ಹಾಗೆ ಅವತ್ತು ವೀರಭದ್ರ ಬಂದ ಹಾಗೆ ದಕ್ಷಿಣ ಯಜ್ಞದಲ್ಲಿ ಅಲ್ಲೊಂದು ಮಾಟದ ಗೊಂಬೆ ಉಂಟಾಯಿತು. ಕೃತ್ಯ ಶಾಕ್ತರು ಮಾಡೋ ಕೆಲಸ ಇದು, ದುರ್ವಾಸರು ಮಾಡೋ ಕೆಲಸವೇ. ಜಡೆಯನ್ನು ಒದರಿದ್ರೆ ಒಂದು ದುಷ್ಟಶಕ್ತಿ ಮಾಟದ ಗೊಂಬೆ ಉಂಟಾಯಿತು. ಛೂ ಬಿಟ್ಬಿಟ್ಟು ಆ ರಾಜನನ್ನು ಕೊಂದು ಬಿಡು ಎಂಬುದಾಗಿ. ಅದು ಗೋಧಿ ಹಿಟ್ಟಲ್ಲಿ ಮಾಡಿ ಮಾಟ ಶೂನ್ಯ ಮಾಡೋರು ಅದಕ್ಕೆಲ್ಲ ಮಾಡ್ತಾರೆ, ನಾನು ನೋಡಿದ್ದೇನೆ ಚಿಕ್ಕ ವಯಸ್ಸಿನಲ್ಲಿ. ಅದು ಒಟ್ಟಿಸಿಕೊಂಡು ಹೋಯಿತು ದುರ್ವಾಸನನ್ನ. ಇವನು ಸ್ವಾಮಿ ಸುದರ್ಶನ ರಕ್ಷಿಸು ರಕ್ಷಿಸು ಪ್ರಾರ್ಥನೆ ಮಾಡ್ತಾನೆ. 8 ದಿವ್ಯ ಶ್ಲೋಕಗಳು ಸುದರ್ಶನ, ಎಲ್ಲಿಯೂ 8 ಶ್ಲೋಕಗಳಲ್ಲಿ ಪ್ರಾರ್ಥನೆ. ಒಂದು ಸುದರ್ಶನಾಷ್ಟಕ, ಶ್ರೀಮದ್ ಭಾಗವತದಲ್ಲಿ ಬರುವಂತಹ ಅದ್ಭುತವಾದ ಸ್ತೋತ್ರ. ವೇದಾಂತೇಶಕರು ಸುದರ್ಶನಾಷ್ಟಕ ಅಂತ ಒಂದು ಬರೆದ್ರು, ಅದು ಒಂದು ದಿವ್ಯ. ಸುದರ್ಶನದ ಮಹಿಮೆ ಅನೇಕರಿಗೆ ಗೊತ್ತಿಲ್ಲ. ಸುದರ್ಶನೋಪಾಸಕ, ಭಗವಂತನ ಸಂಕಲ್ಪ ಸ್ವರೂಪ, ಸೂರ್ಯಮಂಡಲ ಸ್ವರೂಪ, ಕಾಲಾತ್ಮಕ, ಕೃಷ್ಣ ಸ್ವರೂಪ, ಗೋಪೀಜನ ವಲ್ಲಭ ಅಂತ ಹೇಳ್ತಾರೆ ಅವನಿಗೆ. ಕೃಷ್ಣಾಯ ಗೋವಿಂದಾಯ ಗೋಪೀಜನ ವಲ್ಲಭಾಯ ಪರಾಯ ಪರಮಪುರುಷಾಯ ಮಹಾಮಾಲಾ ಮಂತ್ರವನ್ನು ಹೇಳುವಾಗ ಕೃಷ್ಣನೇ ಸುದರ್ಶನ ಅಂತ ಹೇಳ್ತೇವೆ. ಆ ಸುದರ್ಶನ ಚಕ್ರ ಒಳಗಡೆ ದೇವರ ಮನೆಯಲ್ಲಿ ಇದ್ದದ್ದು ರಭಸದಿಂದ ಹೊರಗೆ ಬಂತು. ಆ ಮಾಟದ ಗೊಂಬೆಯನ್ನು ತುಂಡು ಮಾಡಿ ದುರ್ವಾಸನ ಬೆನ್ನಟ್ಟಿಕೊಂಡು ಹೋಯಿತು. ಅಯ್ಯೋ ಎಲ್ಲಿಟ್ಟಿದ್ದ ಇವನು ಅಂತ ಭಯವಾಯಿತು. ಕಾಕಾಸುರನ ಹಾಗೆ ಕಥೆ ಇದು. ಅಲ್ಲಿ ಓಡ್ದ, ಇಲ್ಲಿ ಓಡ್ದ, ಎಲ್ಲೆಲ್ಲೋ ಓಡ್ದ. ಯಾವ್ಯಾವ ದೇವತೆಗಳು ಮಹರ್ಷಿಗಳು ಕೈ ಬಿಟ್ಟುಬಿಟ್ರು. ಇವರು ತಲೆ ಜಡೆ ಗಂಟು ಹಾಕೊಳ್ಳೋಕೆ ಟೈಮ್ ಇಲ್ಲ, ಹುಚ್ಚರಂತೆ ಓಡ್ತಾ ಇದ್ದಾರೆ. ಕೈಲಾಸಕ್ಕೆ ಹೋದರು. ಕಾಪಾಡು, ನಾನು ನಿನ್ನ ಅಂಶವಲ್ಲವೇ ರುದ್ರದೇವ, ಏನಯ್ಯ ಮಾಡಿದೆ ನೀನು? ಅಂಬರೀಷನ ಮನೆ, ಅಯ್ಯೋ ಅಲ್ಲಿ ಹೋಗಿ ಅಪಚಾರ ಮಾಡಿದ್ಯಾ ಪಾಪಿ, ಹೋಗು, ನಾನು ಪದವಿ ಹೋಗುತ್ತೆ ಅಂತ ತಳ್ಳಿಬಿಟ್ಟ ಪರಮಶಿವ. ಎಲ್ಲ ಲೋಕದಲ್ಲಿಯೂ ಅವರಿಗೆ ಅವಕಾಶ ಸಿಕ್ಕಲಿಲ್ಲ. ವೈಕುಂಠಕ್ಕೆ ಹೋದರೂ ತಪಶಕ್ತಿ ಒಂದಿತ್ತಲ್ಲ. ಅಯ್ಯೋ ಏನು ಬಂದ್ರಿ ಮೇಲಕ್ಕೆ ಎಬ್ಬಿಸ ಭಗವಂತ? ಏನಿಲ್ಲ, ನಿನ್ನ ಚಕ್ರ ಅಟ್ಟಿಸ್ಕೊಂಡ್ಬರ್ತಾ ಇದೆಯಪ್ಪ, ಅದನ್ನು ಉಪಸಂಹಾರ ಮಾಡು. ಅಯ್ಯೋ ಚಕ್ರ ನನ್ನ ಹತ್ರ ಇಲ್ವಲ್ಲ, ಅಂಬರೀಷನ್ ಕೊಟ್ಟಿದ್ನಲ್ಲ, ನಾನು ಅಲ್ಲೇ ತಪ್ಪು ಮಾಡಿದ್ದು. ಏನು ಮಾಡಿದ್ರಿ? ಆ ಕಥೆ ಹೇಳಿದ ಬಾಗಿಲಲ್ಲಿ ನಿಂತಿದ್ದ ಸುದರ್ಶನ. ದ್ವಾದಶಿ ಪಾರಣೆಗೆ ಅಂತ ಬರ್ತೇನೆ ಅಂತ ಹೇಳಿ ಅವ ಏನೋ 4-5 ಗಂಟೆ ಕಾಲ ಲೇಟ್ ಆಯಿತು. ಅದೇನು ಬಹಳ ದೊಡ್ಡ ವಿಷಯವೇ. ನನ್ನ ಬಿಟ್ಟು ಊಟ ಮಾಡಿಬಿಟ್ಟ ಅವನು. ಕೋಪ ಬಂತು. ಮಾಟದ ಗೊಂಬೆ ಮಾಡಿದೆ. ಅಯ್ಯೋ ಹಣೆ ಬರಹವೇ, ಬ್ರಾಹ್ಮಣರು ಮಾಡೋ ಕೆಲಸವೇ, ಯಾಕಯ್ಯ ಮಾಡಿದ್ರಿ ಅಂತ ಭಕ್ತನಿಗೆ? ಐ ಆಮ್ ಆಲ್ಸೋ ಹೆಲ್ಪ್ಲೆಸ್ ಅಂದ ಭಗವಂತ. ಅಹಂ ಭಕ್ತ ಪರಾಧೀನ ಅಸ್ವತಂತ್ರ ಇವ ದ್ವಿಜ. ಭಕ್ತ ಪರಾಧೀನ ಭಗವಂತ.
ಅಹಂ ಭಕ್ತ ಸ್ವತಂತ್ರ ಸರ್ವಸಂತ ಸ್ವತಂತ್ರ ಸ್ವಾಧೀನನಾದ ಭಗವಂತ ಹೇಳ್ತಾನೆ, ಅಹಂ ಭಕ್ತ ಪರಾಧೀನ ಅಸ್ವತಂತ್ರ ಇವ ದ್ವಿಜ. ಇವ ಯಾಕೆ ಹಾಕಿದ್ರು ಅಂದ್ರೆ, ನಾನು ಪರತಂತ್ರನಾಗಿರುವುದು ನನ್ನ ಸ್ವಾತಂತ್ರ್ಯ ಪೂರ್ವಕವಾಗಿ, ನನ್ನ ಇಷ್ಟದಿಂದಲೇ ನಾನು ಪರತಂತ್ರ ಆಗಿದ್ದೇನೆ. ನನಗೆ ಮೇಲೊಂದು ಫೋರ್ಸ್ ಇಲ್ಲ, ಕರ್ಮಗಿರ್ಮ. ಭಕ್ತರಿಗೆ ವಶವಾಗಿ ಅವರು ಹೇಳಿದಂತೆ ಕೇಳುವುದು ನನಗೆ ತುಂಬಾ ಸಂತೋಷ. ಆದ್ದರಿಂದ ಅವರು ಹೇಳಿದಂತೆ ಕೇಳ್ತೇನೆ ನಾನು. ಸಾಧು ವಿರ್ಗ್ರಸ್ತ ಹೃದಯ ಭಕ್ತೈ ಭಕ್ತ ಜನಪ್ರಿಯ. ಒಳ್ಳೆ ಹಣ್ಣನ್ನು ಕಂಡ್ರೆ ಜನರು ನನಗಿರಲಿ ಅಂತ ತೊಳೆ ಮಾಡಿ ತಿಂದು ಬಿಡುವಂತೆ ಭಕ್ತರು ನನ್ನನ್ನು ತಿಂದು ಬಿಡ್ತಾರೆ. ಭಕ್ತರಿಗೆ ನಾನು ಆಹಾರವಾಗಿದ್ದೇನೆ. ಅಂಥದ್ದೇನು ಮಾಡಿದ್ದಾರೆ ಅಂದ್ರೆ ಕೃಷ್ಣ ಕಣ್ಣಲ್ಲಿ ನೀರು ಹಾಕ್ತಾನೆ. ಏ ದಾರ ಆಕಾರ ಪುತ್ರಾಪ್ತಾನ್ ಪ್ರಾಣಾನ್ ವಿತ್ತಮಿಮಂ ಪರಂ ಹಿತ್ವಾ ಮಾಂ ಶರಣಂ ಯಾತಾಃ ಕಥಂತಾಂ ತ್ಯಕ್ತುಮುತ್ಸಹೇ. ದಾರ ಆಗಾರ ಬಿಡುವುದಕ್ಕೆ ಕಷ್ಟವಾದ ಪಾಶಗಳು ಯಾವುದು ಜೀವನದಲ್ಲಿ? ಅನುಕೂಲ ಸಂಸಾರವಾಗಿದ್ದರೆ ಹೆಂಡತಿ ಮೇಲೆ ಮಮತೆ ಬಿಡೋದು ಬಹಳ ಕಷ್ಟ. ಪ್ರತಿಕೂಲೆಯಾಗಿದ್ದರೆ ಮೊದಲು ಬಿಟ್ಟು ಬಿಡಬಹುದು. ದಾರ ದಾರ ಅಂದ್ರೆ ಕನ್ನಡದ ದಾರ ಅಲ್ಲ, ಇದು ಸಂಸ್ಕೃತದ ದಾರ. ಇದು ನಿತ್ಯ ಬಹುವಚನ. ಹೆಂಡತಿಗಿಂತ ನನ್ನನ್ನು ಪ್ರೀತಿ ಮಾಡ್ತಾರೆ ಭಕ್ತರು. ಆ ಆಗಾರ ಕಟ್ಟಿಸಿದ ಹೊಸ ಮನೆಗಿಂತ ನನ್ನನ್ನು ಪ್ರೀತಿ ಮಾಡ್ತಾರೆ. ಪುತ್ರ ಆಪ್ತಾನ್ ಪುತ್ರರನ್ನು ಮಕ್ಕಳನ್ನು, ಪ್ರಾಣಾನ್ ವಿತ್ತಂ ಇಮಂ ಪರಂ ಇಹಲೋಕ ಪರಲೋಕಗಳನ್ನು ಬಿಟ್ಟು ಹಿತ್ವ ಮಾಂ ಶರಣಂ ಯಾತಾ. ಎಲ್ಲಕ್ಕಿಂತ ನೀನೇ ನನಗೆ ಸರ್ವವಿಧ ಬಂಧು, ಅದೇ ಜಾಗದಲ್ಲಿ ನೀನಿದ್ದೀಯೇ ಎಂಬುದಾಗಿ ನನ್ನಲ್ಲಿ ಯಾರು ಶರಣಾಗತಿ ಮಾಡಿದ್ದಾರೆಯೋ, ಪರಿತ್ಯಕ್ತ ಮಯಾಲಂಕ ಮಿತ್ರಾಣಿ ಚ ಧನಾನಿ ಚ ಭವದ್ಗತಂ ಮೇ ರಾಜ್ಯಂಚ ಜೀವಿತಂತ ಸುಖಾನಿ ಚ. ವಿಭೀಷಣಾಳ್ವಾರ್ ರಾಮದಲ್ಲಿ ಮಾಡಿದಂತಹ ಶರಣಗತಿ ನೋಡಿಕೊಳ್ಳಿ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ಅಹಂ ತಾವನ್ ಮಹಾರಾಜ ಪಿತೃತ್ವಂ ನೋಪಲಕ್ಷಯೇ. ದಶರಥ ನನಗೆ ತಂದೆ ಅಲ್ಲ ಅಂತ ಹೇಳುವಂದ ಲಕ್ಷ್ಮಣ. ಭ್ರಾತಾ ಬಂಧುಶ್ಚ ಭರ್ತಾ ಚ ಪಿತಾ ಚ ಮಮ ರಾಘವ ಲೋಕವಿಕ್ರಾಂತ ಚರಣೌ ಶರಣಂತೆ ವ್ರಜಂ ವಿಭೋ. ಲೋಕವನ್ನೆಳೆದ ಪಾದ ಆ ಸ್ವಾಮಿ, ನಿನ್ನ ಪಾದದಲ್ಲಿ ಎಲ್ಲ ಬಿಟ್ಟು ಬಂದಿದ್ದೇನೆ. ಎಲ್ಲ ಬಿಟ್ಟು ಹೋದ್ರೇನೆ ಭಗವಂತ ಪಾದದಲ್ಲಿ ಜಾಗ ಕೊಡ್ತಾನೆ, ಇಲ್ಲದೆ ಕೊಡೋದಿಲ್ಲ. ಗಂಟು ಮೂಟೆ ಶೋಲ್ಡರ್ ಬ್ಯಾಗ್ ಅದು ಇದು ಕಟ್ಟಿಕೊಂಡು ಹೋಗ್ತಾರೆ ಕೆಲವರು ದೇವಸ್ಥಾನಕ್ಕೆ. ಮಹಾರಾಯರೇ ತಿರುಪತಿಯಲ್ಲಾದರೂ ಒಳಗೆ ಬಿಡ್ತಾರೆ, ತಿರುವನಂತಪುರದಲ್ಲಿ ಬಿಡೋದಿಲ್ಲ. ಕೇರಳದ ದೇವಸ್ಥಾನಗಳಲ್ಲಿ ಹೊರಗಡೆ ಒದ್ದು ಕಳಿಸಿಬಿಡ್ತಾರೆ. ಗಂಟು ಮೂಟೆ ಏನಿದ್ರೂ ಹೊರಗೆ ಇಡಬೇಕು. ನಮ್ಮ ಮಲ್ಲೇಶ್ವರಂ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಒಬ್ಬರು ಭಕ್ತರು, ಅವರು ಅರ್ಚಕರ ಅವತ್ತು ಕೂಗಾಡಿದ್ರು ಪಾಪ. ಭಟ್ರು ನಾನು ತೋರಿಸಿದ್ರ ಆಮೇಲೆ ಏನಾಯ್ತು ಹೊರಗಡೆ ಚಪ್ಪಲಿ ಬಿಟ್ರೆ ನೋಡ್ಕೊಳ್ಳೋವನಿಗೆ 10 ಪೈಸಾ 20 ಪೈಸಾ ಕೊಡಬೇಕಲ್ಲ ಅನ್ನೋ ಸಂಕಟಕ್ಕೆ ಭಕ್ತರು ತಮ್ಮ ಕೈ ಚೀಲ, ಆ ಕೈ ಚೀಲದಲ್ಲೇ ಚಪ್ಪಲಿಯನ್ನು ಹಾಕೊಂಡು ತಗೊಂಡ್ಬಂದಿದ್ದಾರೆ. ನಿನ್ನೆ ಯಾರೋ ಇಲ್ಲಿ ಚಪ್ಪಲಿ ಹಾಕೊಂಡ್ಬಂದಿದ್ದಂತೆ, ಗೊತ್ತಿದ್ದೆ ಪಾಪ. ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಚಪ್ಪಲಿ ಹೋದ್ರೂ ಪರವಾಗಿಲ್ಲ, ದೇವರು ಪ್ರೀತಿಯನ್ನು ಕಳ್ಕೋಬೇಡಿ. ಚಪ್ಪಲಿಗಿಂತ ದೇವರು ಶ್ರೇಷ್ಠ. ಹೇಳಬೇಕೇನ ಈ ಮಾತನ್ನ? ಪಾಪೋಸು ಹೋದವಲ್ಲ. ಪುರಂದರದಾಸರದ ಮೇಲೆ ಪಾಪ ಒಂದು ಪದ್ಯ ಬರೆದಿದ್ದಾರೆ. ಚಪ್ಪಲಿಗೆ ಪಾಪಾಸು ಅಂತ ಹೇಳ್ತಾರೆ. ಪುರಂದರದಾಸರು ಪಾಪೋಸು ಹೋದುವಲ್ಲ, ನನ್ನ ಪಾಪ ಎಲ್ಲ ಹೋಯಿತು ಅಂದ್ರೆ ಚಪ್ಪಲಿ ಮೇಲೆ ಹೋಯಿತು. ಸುಭ್ಯಮ ಹಂಸಂಪ್ರದೇ ರವನ ಮಮ ದಾನ ಮಾಡಿಕೊಟ್ಟಂತೆ. ಎಲ್ಲ ಪ್ರಾಪರ್ಟಿ ಮೇಲೆ ಆಸೆ ಬಿಡುವುದಕ್ಕೆ ಆಗ್ತದೆಯೇ ಸ್ವಾಮಿ ಮನುಷ್ಯನಿಗೆ? ಹೆಂಡತಿ ಮೇಲೆ ಆಸೆ ಬಿಡಬಹುದು, ಮಕ್ಕಳ ಮೇಲೆ ಆಸೆ ಬಿಡಬಹುದು. ಈ ನಿರ್ಜೀವ ಪದಾರ್ಥ ಬೆಂಗಳೂರಿನಲ್ಲಿ ಒಂದು ಸೈಟು, ಅರ್ಕಾವತಿ ಲೇಔಟು, ಮತ್ಯಾವುದೋ ಒಂದು ಲೇಔಟು, ಕೋಟಿ ರೂಪಾಯಿ ಕೊಟ್ಟರು ಸಿಗದೇ ಇರೋ ಡಾಲರ್ ಕಾಲೋನಿ ಅಂತ ಒಂದಿದೆ ಪ್ರಾರಂಭ. ನಮ್ಮ ಬೀಗರ ಮನೆಯಲ್ಲಿದ್ದಾಗ ಅಲ್ಲೆಲ್ಲ ವಾಕಿಂಗ್ ಕರ್ಕೊಂಡು ಹೋಗೋರು ಬಹಳ ಮುಜುಗರ ಆಗೋದು ಮನೆಗೆ. ನನಗೆ ಆ ಮನೆಗಳೆಲ್ಲ ನೋಡಿ ಬಿಡುವುದಕ್ಕೆ ಅತ್ಯಂತ ಕಠಿಣವಾದ ಪಾಶ, ಸಿಮೆಂಟಿನ ಮೇಲೆ ಪಾಶ, ಕಲ್ಲು ಮುಳ್ಳು ಜಲ್ಲಿ, ಕೊನೆ ತನಕ ಜಲ್ಲಿ ಜಲ್ಲಿ ಅಂತ ಹೇಳಿ ಪ್ರಾಣ ಬಾಡುವವರು ನೋಡಿದ್ದೇನೆ ನಾನು. ಹೆಂಡತಿ ಹೆಸರು ಶಲ್ಲಿ, ಅದನ್ನು ಹೇಳಿದ್ರೆ ಮೋಕ್ಷ ಆಗ್ತಿತ್ತು ಏನೋ. ಜಲ್ಲಿ ಜಲ್ಲಿ ಜಲ್ಲಿ. ಈ ದಾರಾಗಾರ ಪುತ್ರಾತ್ತಾನ್ ಪ್ರಾಣಾನ್ ವಿತ್ತಮ್ಯಮಂ ಪುನಃ ಹಿತ್ವಾ ಮಾಂ ಶರಣಂ ಯಾತಾಃ. ಎಲ್ಲ ಬಿಟ್ಟು ನನ್ನ ಕಡೆ ಬಂದಿದ್ದಾರೆ, ಅವರನ್ನು ಹೇಗೆ ಬಿಡ್ಲೋ ನಾನು? ದುರ್ವಾಸ ಕಥಂತಾಂ ತ್ಯಕ್ತುಮುತ್ಸಹೇ ಮೈ ನಿರ್ಬದ್ಧ ಹೃದಯ. ಕೃಷ್ಣನ ಮಾತು. ನನ್ನಲ್ಲಿ ಭದ್ರವಾಗಿ ಹೃದಯವನ್ನು ಇಟ್ಟುಬಿಟ್ಟಿದ್ದಾರೆ ಭಕ್ತರು. ಸಾಧವ ಸಮದರ್ಶನಾ. ನಿನ್ನಲ್ಲಿ ಹೃದಯ ಇಟ್ಟವರು ಭಕ್ತರು ನಿನಗೆ ಹೇಗೆ ಯಾವತ್ತು? ಕಪಟದ ಭಕ್ತರು ಇರ್ಬೋದಲ್ಲ ಅಂದ್ರೆ
ಒಂದು ಗುರುತನ್ನು ಹೇಳ್ತಾನೆ ಕೃಷ್ಣ. ನನ್ನಲ್ಲಿ ಪ್ರೀತಿಯನ್ನಿಟ್ಟವರು ಎಂಥವರು, ಅವರ ಪ್ರೀತಿ ಎಷ್ಟು ನಿಜ ಅನ್ನೋದಕ್ಕೂ ಪರೀಕ್ಷೆ ಏನು ಅಂದ್ರೆ, ಎಲ್ಲರಲ್ಲಿ ನನ್ನನ್ನೇ ಕಾಣ್ತಾರೆ ಅವರು. ಸರ್ವಂ ಕೃಷ್ಣಮಯಂ ಜಗತ್, ಸರ್ವಂ ವಿಷ್ಣುಮಯಂ ಜಗತ್, ಸಾಧವ ಸಮದರ್ಶನ. ಅಂಥವರು ಒಂದು ಮಾತು ಹೇಳ್ತೇನೆ ಹತ್ರ, ದುರ್ವಾಸ ಪಬ್ಲಿಕ್ ಮಾಡಬೇಡ. ವಶೀಕುರ್ವಂತಿ ಮಾಂ ಭಕ್ತ್ಯ, ನನ್ನ ವಶ ಮಾಡ್ಕೊಂಡ್ಬಿಟ್ಟಿದ್ದಾರಪ್ಪ ಅವ್ರು ಹೇಳಿದಾಗ ನಾ ಕೇಳಬೇಕು. ಸತ್ಸ್ತ್ರೀಯ ಸತ್ಪತಿಂ ಯಥ, ಒಳ್ಳೆ ಸ್ತ್ರೀಯಾದವಳು ಗಂಡನನ್ನ ಶೀಲದಿಂದ, ನಡತೆಯಿಂದ, ಒಳ್ಳೆ ಮಾತುಗಳಿಂದ, ತನ್ನ ವ್ಯಕ್ತಿತ್ವದಿಂದ ಆಕರ್ಷಿಸುವಂತೆ. ಗಂಡ ಹೆಂಡರಲ್ಲಿ ಪ್ರೀತಿ ಬೆಳೆಯೋದು ಹಾಗೆ ನಡವಳಿಕೆಯಿಂದಲೇ ಬರಬೇಕು, ಮುದ್ದು ಹಾಕೋದ್ರಿಂದಲ್ಲ. ಇವರು ಯಾಕೋ ತಲೆಹರಟೆ ಮಾಡ್ತಿದ್ದಾರೆ ಯಜಮಾನರು, ಒಂದು ಇಂಜೆಕ್ಷನ್ ಬಿಗಿಯಿರಿ, ಡಾಕ್ಟರ್ ಹತ್ರ ಹೋಗಿ ಕೇಳೋದಲ್ಲ. ಅಮ್ಮ ಸತ್ಯಭಾಮೆ ಕೃಷ್ಣಿಗೆಲ್ಲರೂ ಇಂಜೆಕ್ಷನ್ ಕೊಡಿಸ್ಬಿಟ್ಟಿಯೇ, ಇದನ್ನು ದ್ರೌಪದಿ ಹೇಳಿಕೊಡ್ತಾಳೆ. ನಾ ಗಂಡನ ಹೇಗೆ ವಶ ಮಾಡ್ಕೊಂಡಿದ್ದೇನೆ, ಒಂದಲ್ಲ 5 ಗಂಡರನ್ನ ಅಂದ್ರೆ ಯಾರಿಗೂ ಅಪ್ರಿಯವಾದ ಮಾತನ್ನಾಡೋದಿಲ್ಲ. ಅವರು ಕೊಟ್ಟಷ್ಟನ್ನು ಉಪಯೋಗ ಮಾಡ್ತೇನೆ, ಕೊಡದೇ ಇದ್ದನ್ನು ಕೇಳೋದಿಲ್ಲ. ಅವರಿದ್ರೆ ಮಾಂಗಲ್ಯ ಇದ್ರೆ ಬಾಕಿ ಒಡವೆ ವಸ್ತ್ರ. ಗಂಡನಿಗಿಂತ ಸ್ತ್ರೀಯರಿಗೆ ದೊಡ್ಡ ಭೂಷಣ ಇನ್ನೊಂದಿಲ್ಲ. ಹನುಮಂತ ಹೇಳ್ತಾನೆ, ಭರ್ತಾನಾಮ ಪರಂ ನಾರ್ಯಾ ಭೂಷಣಾತ್ ಭೂಷಣಂ ಪರಂ. ಸೀತಾದೇವಿ ನೋಡಿ ಹೇಳ್ತಾನೆ. ನಿಮ್ಮ ಅನುಭವದಲ್ಲಿ ನೋಡಿರ್ತೀರಿ, ಎಷ್ಟೋ ಜನ ಸ್ತ್ರೀಯರಿರ್ತಾರೆ, ಗಂಡ ಇರೋದಿಲ್ಲ. ಒಂದು ಮಣ ಬಂಗಾರ ಹೇರ್ಕೊಂಡಿರ್ತಾರೆ ಮೈ ಮೇಲೆ, ಏನ್ ಪ್ರಯೋಜನ ನೋಡಿದರೆ? ಮಂಥರಿಗೆ ಒಡವೆ ಹಾಕಿದಂತೆ, ಕೋತಿಗೆ ಹಗ್ಗ ಕಟ್ಟಿದಂತೆ, ರಜ್ಜುಬದ್ಧೇವ ವಾನರಿ. ಆ ಕುಂಕುಮ ಒಂದಿಲ್ಲ ಅಂದ್ರೆ ಬಾಕಿ ಒಡವೆಗೆ ಅರ್ಥವೇ ಇಲ್ಲ ಜೀವನದಲ್ಲಿ. ಭೂಷಿತೋಪಿ ಭಯಂಕರ, ನೀತಿ ರಾವಣ ಇದ್ದಂತೆ. ವಶೀಕುರ್ವಂತಿ ಮಾಂ ಭಕ್ತ್ಯ ಶ್ರಿಯ ಸತ್ಪತಿಂ ಯಥ. ಆದ್ದರಿಂದ ಒಂದು ಮಾತನ್ನು ಕೇಳೋ ದುರ್ವಾಸ. ಸಾಧವೋ ಹೃದಯಂ ಮಹ್ಯಂ, ಸಾಧುಗಳು ನನಗೆ ಹೃದಯ. ಸಾಧೂನಾಂ ಹೃದಯಂ ಹ್ಯಹಂ, ಅವರು ನನ್ನ ಹೃದಯ, ನಾನು ಅವರಿಗೆ ಹೃದಯ. ಮದನ್ಯತ್ತೆ ನ ಜಾನಾತಿ, ನಾನು ಬಿಟ್ಟು ಅವರಿಗೆ ಇನ್ನೇನು ಗೊತ್ತಿಲ್ಲ. ನಾಹಂ ತೇಭ್ಯೋ ಮನಾಗಪಿ, ನನಗೂ ಸರ್ವಜ್ಞ ಅಂತ ಹೆಸರಿದ್ರು. ಭಕ್ತರನ್ನು ಬಿಟ್ಟು ಇನ್ನೊಂದು ನನಗೆ ಗೊತ್ತಿಲ್ಲ. ಐ ನೋ ಓನ್ಲಿ ಮೈ ಡಿವೋಟೀಸ್, ಐ ಡು ನಾಟ್ ನೋ ಮೈ ಹೇಟರ್ಸ್ ಆರ್ ಪೀಪಲ್ ಹೂ ಡು ನಾಟ್ ಲೈಕ್ ಮೀ. ನನಗೆ ಗೊತ್ತಿರೋ ಬರೀ ಭಕ್ತರ ವಿಷಯ. ಹಾಗಿದ್ರೆ ಏನು ಮಾಡಬೇಕು? ಅಯಂ ಹಿ ಆತ್ಮಾಭಿಚಾರಸ್ಥೆ ಯತಸ್ತ್ವಮ್ಯಾತು ವೈಭವಾನ್. ನೀನು ಮಾಡಿದ್ದು ವ್ಯಭಿಚಾರದ ಕೆಲಸ. ಅಭಿಚಾರ ಅಂದ್ರೂ ಒಂದೇ, ವ್ಯಭಿಚಾರ ಅಂದ್ರೂ ಒಂದೇ. ಅತಿಕ್ರಮ. ಭಾಗವತರನ್ನು ನೀನು ತುಂಬ ಪೀಡಿಸೋದಕ್ಕೆ ಹೊರಟಿದ್ದೀಯೇ. ಆದ್ರಿಂದ ನೀನು ದಯವಿಟ್ಟು ಎಲ್ಲಿಂದ ಬಂದಿಯೋ ಅಲ್ಲಿಗೆ ಹೋಗು. ಅಯ್ಯೋ ಹಂಗೆ ಎಪ್ಪಡಿ போறது, ನಾ போக மாட்டேನೆ, போகಲೇನ ಸತ್ತು ಬೋರೆ. ಜೀವ ಉಳಿಬೇಕು ಅಂತಿದ್ರೆ ಅಂಬರೀಷ್ ಮಹಾರಾಜರ ಹತ್ರ ಹೋಗು. ಹಂಗ போய் என்ன செய்யணும், ಏನು ಮಾಡಬೇಕು, ಭಯ. ಅವನ ಕಾಲಲ್ಲೇ ಉಳಿಬಹುದು. ಅಂಬರೀಷರ ಹತ್ರ ಹೋಗಿ ಅವನ ಕಾಲಲ್ಲೇ ಬಿದ್ದು ತಪ್ಪಾಯಿತು ಅಂತ ಒಂದು ಮಾತನ್ನು ಹೇಳು. ಈ ಸುದರ್ಶನದ ಭೀತಿಯನ್ನ ಅವನೇ ಬಿಡಿಸಿ ಅವನು ಮಾತ್ರ ಭಕ್ತ. ನನಗಿಂತ ದೊಡ್ಡವನು, ನನಗೆ ಬಿಡಿಸೋದಕ್ಕೆ ಶಕ್ತಿ ಇಲ್ಲ. 2 ಕೈ ಎತ್ತಿ ಬಿಟ್ಟ ಭಗವಂತ. ಎಂಥ ಕಥೆ ಇದು. ಅದನ್ನು ದ್ರೌಪದಿ ನೆನೆಸ್ತಾ ಇದ್ದಾಳೆ. ಮುನ್ನವೇ ಮುನಿದು ಅಂಬರೀಷನ ಬೆನ್ನನೆತ್ತಲು, ಹರನನೇ ತದವನ್ನೇಳಗುದಯಿಸಿದ ಕೆಂಗಿಡಿ ಸುಡಲು ಕಂಗೆಡುತ್ತ, ಉನ್ನತೋನ್ನತ ಕೃಷ್ಣ ರಕ್ಷಿಸು, ಪನ್ನಕಾಸನ ಹರಿಯ ರಕ್ಷಿಸು, ಅನ್ಯಗತಿಯನಗಾರೆನುತ ಹಲುಬಿದನು ಭೂಪಾಲ. ಬಳಿಕ ನಿನ್ನಯ ವರ ಸುದರ್ಶನ ಸುಡಿವುದೋರಲು, ಕೋಟಿ ಸೂರ್ಯರ ಬೆಳಗು ಬೀರಲು, ಹೊತ್ತಿ ಉರಿ ಉರಿ ಲೋಕ ಮೂರರಲ್ಲಿ. ಅರ್ಥ ಹೇಳ್ತಿಲ್ಲ, ಗೊತ್ತಾಗುತ್ತೆ ನಿಮಗೆ ಓದೋ ರೀತಿಯಲ್ಲಿ. ಬಲು ಬಿಸಲು ಬಾಯಿಗಾಂತ ಚಂದ್ರಿಕೆ ಬೆಳಗೆನಲು, ಘನರೋಷವನ್ನಿಯ ಬೆಳಗು ಬೀದುದು, ಚಕಿತ ಚಂದ್ರಮನ ಅಡ ದೂರ್ವಾಸ. ಅಂಥ ದುರ್ವಾಸರ ಭಯದಿಂದ ಹಿಂದೆಯೇ ಕಾಪಾಡಿದ್ದೀಯ ಅಂಬರೀಷನನ್ನ. ಇವತ್ತು ನಮ್ಮನೆಗೆ ಬಂದುಬಿಟ್ಟಿದ್ದಾರೆ ಅವರು. ಮುಂದೆ ಏನಾಯ್ತು ಆಶ್ಚರ್ಯ, ವರ್ಣನೆ ಮಾಡ್ತಾ ಇದ್ದಾರೆ. ಕೃಷ್ಣನ್ ಧ್ಯಾನ ಮಾಡಿಬಿಟ್ಲು ದ್ರೌಪದಿ. ಕೃಷ್ಣ ಅಲ್ಲಿ ರುಕ್ಮಿಣಿ ಜೊತೆಯಲ್ಲಿ ವಿಲಾಸದಲ್ಲಿ ಕೂತಿರೋ. ಅವನಿಗೇನು ಅಡಿಗೆ ಯೋಚನೆ, ಅವನು ಒಂದು ಉಂಡಾಡಿ ಧರ್ಮರಾಜನ ಹಾಗೆ. ನಾವು ಉಂಡಾಡಿ ಭಟ್ಟರು ತಾನೇ ಹೇಳ್ಕೊಳ್ತಾನೆ ಇಲ್ಲಿ ಉದ್ಯೋಗ ಪರ್ವದಲ್ಲಿ. ಏನೆಯ ದುರ್ಯೋಧನ ಸುರಯ್ಯನ್ನು ಬಿಸುಟು, ಕತ್ತಿಯನ್ನು ಬಿಸುಟು, ಕತ್ತಿ ಚರ್ಮದ ಶೀಲವನ್ನು ಕೇಳುವಂತೆ ಅವನಿಗೆ ಸೈನ್ಯ ಎಲ್ಲ ಕೊಡು ಅಂತ ಹೇಳಿಬಿಟ್ಟೆ. ನಾನೊಬ್ಬನೇ ಸಾಕು ಅಂತ ಹೇಳಿಬಿಟ್ಟಲ್ಲ ನಿನ್ನ ಕಡೆಗೆ. ನಾವು ಉಂಡಾಡಿ ಭಟ್ಟರು ಬರೀ ತಾಂಬೂಲ ಹಾಕೊಂಡಿರುವವರು ಬಂದು ಮಾಡುವುದೇನು ನಿನ್ನ ಹದನ.
ನಿಮ್ಮ ಮನೆಗೆ ಬಂದರೆ ನಿಮ್ಮ ಸೈನಿಕ ನಾನು ಏನಯ್ಯ ಅವನು ಸಹ ಏನೂ ಪ್ರಯೋಜನವಿಲ್ಲ ಅಂದ್ರೆ, ಹಾಗಿದ್ರೆ ನಾವು ಕೃಷ್ಣನಿಗೆ ಅರ್ಜುನ ಹೇಳ್ತಾನೆ, ನಿಮ್ಮ ಗರಡಿಯಲ್ಲಿ ಪಳಗಿದನು ತಾನು, ನಿಮ್ಮ ಗರಡಿಯಲ್ಲಿ ಪಳಗಿದವನು ನಾನು, ಎಲ್ಲ ಕಂತೆಗಿಂತ ಹೇಳಬೇಡ, ನಿನಗಿಷ್ಟವಾದಂಥ ಏನಾರು ಒಂದು ಸೇವೆ ನೀನೇ ಮಾಡು ಅಂತ ಹೇಳಿದರೆ, ಬಂಡಿಯ ಬೋವನಾದನು ಗದುಗೆ ರವೀರನಾರಾಯಣ. ಬಂಡಿ ಬೋವಿ ಕೆಲಸ, ರಥ ನಡೆಸೋ ಕೆಲಸ, ಸಾರಥಿ ಕೆಲಸವನ್ನು ಮಾಡಿದ ಕೃಷ್ಣ. ಅದ್ಭುತ ಪ್ರಸಂಗ. ಉದ್ಯೋಗ ಪರ್ವದಲ್ಲಿ ನಾವಿನ್ನೊಲ್ಲಿ ತರಗ ಹೋಗಿಲ್ಲ. ಮೇಲಕ್ಕೆ ಎದ್ದ ಕೃಷ್ಣ. ಅಯ್ಯೋ ಯಾಕೆ ಆಟ ಆಡ್ತಿದ್ದವ್ರು ಎದ್ದು ಬಿಟ್ರಲ್ಲ ಅಂದ್ರೆ, ಅಯ್ಯೋ ಪಾಪ ದ್ರೌಪದಿ ಆಪತ್ತಿನಲ್ಲಿದ್ದಾಳೆ ಕಾಣೆ, ರುಕ್ಮಿಣಿ ನಾನು ಈಗಲೇ ಹೋಗಬೇಕು ಅಂತ ಹೇಳಿ ರಥದಲ್ಲಿ ಕೂತ ಎಷ್ಟು ವೇಗದಲ್ಲಿ ಬಂದಿದ್ದಾನೆ. ವಾಯುವೇಗ ಗರುಡು ವೇಗವನ್ನ ಮೀರಿಸುವುದು ಭಗವತ್ ಕೃಪಾವೇಗ. ಭಗವಂತನ ಕೃಪೆ ಎನ್ನುವುದು ಸ್ಪೀಡ್ ಇದೆಯಲ್ಲ, ಅದು ಸ್ಪೇಷಿಯೋ ಟೆಂಪರಲ್ ಅಲ್ಲ, ದೇಶಕಾಲಾತೀತವಾದದ್ದು, ಮ್ಯಾಗ್ನೆಟಿಕ್ ಫೋರ್ಸ್ಗೆ ಮೇಲ್ಪಟ್ಟದ್ದು. ಅದನ್ನು ವೇಳೆಯಲ್ಲಿ ಅಳೆಯುವುದಕ್ಕಾಗೋದಿಲ್ಲ. ವೇಗದಲ್ಲಿ ಬಂದ ದ್ರೌಪದಿ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಿದ್ದಾಳೆ. ಕಣ್ಣು ತೆರೆಯೋ ಹೊತ್ತಿಗೆ ಒಳಗಿದ್ದವನು ಹೊರಗೆ ನಿಂತಿದ್ದಾನೆ ಕೃಷ್ಣ. ರಥವನಿಳಿದ ಸುರಾರಿ ಸುಮನೋರಥವಿಡಿದು ಬಪ್ಪಂತೆ. ರಥವಿಡಿದ ಮನೋರಥದಲ್ಲಿ ಬಂದ ಕುಂತಿ ಸುತರ ನಿಜ ಭುಜವಾರೈತಕ್ಕೈಸಿದನು. ಪಾಂಡವರೆಲ್ಲ ಹೊರಗೆ ಕೂತಿದ್ದು ಜಗಲಿ ಮೇಲೆ. ಇವಳೇನೋ ಧ್ಯಾನ ಮಾಡ್ತಿದ್ದಾಳೆ, ಬಂದರೂ ಬರ್ಬೋದು ಕೃಷ್ಣ ಅಂತ ಒಂದು ಆಸೆ. ಪಾಂಡವರೆಲ್ಲ ನಮಸ್ಕಾರ ಮಾಡಿದ್ರೆ ಭುಜಗಳನ್ನು ಮುಟ್ಟಿ ಒಬ್ಬೊಬ್ಬರನ್ನ ಎಬ್ಬಿಸಿದ. ಬ್ರಾಹ್ಮಣರೆಲ್ಲ ಬಂದುಬಿಟ್ಟಿದ್ದಾರೆ. ಧರ್ಮರಾಜನ ಜೊತೆಲಿ ಇದ್ದವರು, ಏನಮ್ಮ ದ್ರೌಪದಿ ಏನಾಯ್ತು ದುರ್ವಾಸರು ಬಂದಿದ್ರಲ್ಲ. ಅಯ್ಯೋ ನಮ್ಮ ಯಜಮಾನರು ಮಾಡಿದ ಕೆಲಸ ನೋಡ್ರಿ, 10,000 ಜನಕ್ಕೆ ಊಟ ಹಾಕೊಂಡಿದ್ದಾರೆ, ಪಾತ್ರೆ ತೊಳೆದು ಬಿಟ್ಟಿದ್ದೇನೆ, ಅಯ್ಯೋ ನಾರಾಯಣ ಹೀಗಾಯ್ತೆ, ಏನ್ ಮಾಡೋದು. ಎಲ್ಲರೂ ಬಾಯಿಲಕ್ಕಿ ಹಾಕೊಂಡು ಕೂತಿದ್ದಾರೆ. ಕೃಷ್ಣ ಬಂದದ್ದು ನೋಡಿ ಅವರೆಲ್ಲ ರಾಜಾಶೀರ್ವಾದ ಶುರು ಮಾಡಿದ್ರು. ಅವನಿಗೆ ರಾಜಾಯ ಕೃಷ್ಣ ನಿಲ್ಲಿಸುವಂತ, ಸ್ವಲ್ಪ ಆಶೀರ್ವಾದ ಕಾಲವಲ್ಲ ಇದು, ಸ್ವಲ್ಪ ಆಚೆ ಹೋಗಿ, ನಾನುಂಟು, ನನ್ನ ತಂಗಿ ಉಂಟು. ಆಮೇಲೆ ಆ ಪಾಂಡವರನ್ನ ಸಂತೈಸ್ತಾ ಇದ್ದಾನೆ. ಅವಳು ಇನ್ನೂ ಕಣ್ಣು ಮುಚ್ಚಿಕೊಂಡೇ ಇದ್ದಾಳಂತೆ ಪಾಪ ದ್ರೌಪದಿ. ಧ್ಯಾನ ಮಾಡ್ತಾ ಇದ್ದಾಳೆ. ಧ್ಯಾನದ ಸ್ಪೀಡ್ ಕಡಿಮೆ, ಭಕ್ತನ ಧ್ಯಾನದ ಸ್ಪೀಡ್ ಕಡಿಮೆ, ಭಕ್ತನ ಕರುಣೆಯ ಸ್ಪೀಡ್ ಹೆಚ್ಚು. ಎಂತ ಅದ್ಭುತವಾದ ಪ್ರಮೇಯ ನೋಡಿ ಇದು. ಧ್ಯಾನಗೋಚರನಾಗಿ ವನಿತೆಯ ಮಾನಸದಲ್ಲಿ ಪರಮಹಂಸನು. ಧ್ಯಾನಗೋಚರನಾಗಿ ವನಿತೆಯ ಮಾನಸದಲ್ಲಿ ಪರಮಹಂಸನು. ಮಾನುಷಾಕೃತಿಯಾಗಿ ತೋರಿದ ಬಾಹ್ಯ ರಚನೆಯಲ್ಲಿ ಮಾನಿನಿಯ ಮೈದಡಹಿ. ದ್ರೌಪದಿ ತಲೆ ನೇವರಿಸಿ ಭುಜವನ್ನು ಮುಟ್ಟಿ, ತಂಗಿ ಬಂದಿದ್ದೇನೆ ಕಣೆ, ಇಲ್ಲೇ ಇದ್ದೆ ನಿನ್ನೆದರಿಗೆ, ಯಾಕಮ್ಮ ಕಣ್ಮುಚ್ಚಿದ್ದೀಯೇ, ಚಿಂತೆಯದೇನು ಲಂಗಿಲತಾಂಗಿ ಹೇಳವು ಮೌನ ಮುದ್ರೆಯದೇ ನೆಲಲು ಕಂದೆರದಳಿಂದು ಮುಖಿ. ಕಂದೆರದಳು ಉಬ್ಬಿದಳು ಹರುಷದಲ್ಲಿ, ದೂಡದ ಕೊಬ್ಬು ಮುರಿದುದು ಪುಳಕವಾರಿಗಳು ಒಬ್ಬುಡಿ ಒಡೆಹಾಯಿತು ನಿಂದವು ನಯನವಾರಿಗಳು. ಕಣ್ಣು ನೀರು ಸುರಿತಾ ಇದೆ, ಮಾತನಾಡೋದಕ್ಕೆ ಗಂಟಲು ಬರ್ತಾ ಇಲ್ಲ, ಮೈ ರೋಮಹರ್ಷವಾಯಿತು. ಇಷ್ಟು ಸಣ್ಣ ಪ್ರಾರ್ಥನೆಗೆ ಬಂದು ಬಿಟ್ಟಲ್ಲ ನನ್ನ ಅಣ್ಣ ಕೃಷ್ಣ ಎಂಬುದಾಗಿ ಸಭ್ಯತಾಲತೆ ಹೂತು ಹಸಿರಿಸಿ, ಸಭ್ಯತೆ ಏನು ಸೇವೆ ಮಾಡಬೇಕು ಅನ್ನೋದು ಮರೆತು ಬಿಟ್ಲು. ಫಲವಾದಂತೆ ಕಾಯವನಿಬ್ಬರದಲ್ಲಿಡಾಡಿದಳು ಹರಿಪದ ಪಯೋಜದಲ್ಲಿ. ಕೃಷ್ಣನ ಪಾದದಲ್ಲಿ ಬಿದ್ದು ಹೊರಲಾಡ್ತಾಳೆ ದ್ರೌಪದಿ. ಏನು ರಸಮಯವಾದ ಸನ್ನಿವೇಶ ಕೊಟ್ಟಿದ್ದಾನೆ. ಅದಾದ ನಂತರ ಧರಣಿಯು ಬಿಡದೆಳೆದು ಹೆಚ್ಚಿದ ಚರಣವಿದು. ಇದು ನವರತ್ನಮಾಲೆ ಅಂತ ಒಂದು ದಿವ್ಯ ಪ್ರಬಂಧ ವೇದಾಂತೇಶ್ವರ ಅನುಗ್ರಹ ಮಾಡಿದ್ದು. ಅದರ ಮೊದಲನೇ ಪದ್ಯದಲ್ಲಿ ಕೃಷ್ಣನ ಪಾದಗಳನ್ನೇ ಕುರಿತು ಆಚಾರ್ಯರು 8 ಚರಣಗಳಲ್ಲಿ ಏನು ವರ್ಣನೆ ಮಾಡ್ತಾರೆಯೋ ಅದನ್ನೇ ಮಾಡಿದ್ದಾನೆ. ಕೃಷ್ಣನ ಪಾದಗಳನ್ನ ಬಿಟ್ಟು ಬರೋದಕ್ಕೊಳಗೆ ಇಷ್ಟ ಇಲ್ಲ. ಧರಣಿಯನ್ನು ಬಿಡದಳೆದು ಹೆಚ್ಚಿದ ಚರಣವಿದು. ಒಂದು ಪಾದದಿಂದ ಲೋಕವನ್ನೆಲ್ಲ ಅಳೆದ ಪಾದ ಸ್ವಾಮಿ ಇದು. ಸುರ ನದಿಯ ಸೃಜಿಸಿದ ಚರಣವಿದು. ಗಂಗಾ ನದಿಯನ್ನು ಉಂಟು ಮಾಡಿದ ಪಾದ ಇದು. ಕಲ್ಲಾದ ಅಹಲ್ಯ ಶಾಪವ ನಿರುಹರಣದ ಚರಣವಿದು. ಅಹಲ್ಯ ಶಾಪ ವಿಮೋಚನೆ ಮಾಡಿದ ಪಾದ. ಕಾಳಿಂಗ ಮರ್ದನ ಚರಣವಿದು. ಶಕಟ ಪ್ರಭಂಜನ ಚರಣವಿದಲ ಎನ್ನುತ್ತ ಕೊಂಡಾಡಿದಳು ಹರಿಪದವ. ಚರಣಂ ಪವಿತ್ರಂ ವಿತತಂ ಪುರಾಣಂ ತೇನ ಪೂತಸ್ತರದಿ ದುಷ್ಕೃತಾನಿ ತೇನ ಪವಿತ್ರೇಣ ಶುದ್ಧೇನ ಪೂತಾಹ ಅತಿ ಪಾಪ್ಮಾನಮರಾತಿಂತರೇಮ. ವೇದದಲ್ಲಿಯೇ ಬರ್ತದೆ ಇದು. ಒರುಮತಿಯನ್ಬರುಳಂಕ ವಂದನ ಉಲ್ಹ ಮಡಂಗ ವಳಂದಳಂದನ ಒರುಷಡೆ ಒನ್ರಿಯ ಗಂಗೆ ತಂದನ ಉರಗ ಪಡಂಗಳ ರಂಗ ಕೊಂಡನ ಧರ್ಮಮುಯಂದದಿದನ್ನ ನಿಂದ್ರನ
தருமனிரப்பதிச இந்து சென்றன சகடமுடைந்து கலங்கவென்றன தமர்கள் அருந்து மருந்திதென்பன திருமகள் செய்ய கரங்களொன்றின திகழ் துளவுண்டு மணங்க அவிழ்ந்தன ஷழுமணி கொண்ட சிலம்பிலங்கின சிலதலில் ஒன்று அணங்கு உமிழ்ந்தன அருமறை அன்றமர் பணிந்தன அயன்முடி தன்னில் அமர்ந்துயர்ந்தன அருள் தரவெண்ணி ஐந்தை வந்தன ಅಡಿಯವರ್ ಮಯ್ಯರ್ ಮಲರ್ಪದಂಗಳೇ. ಭಕ್ತರು ಎಷ್ಟು ಅನುಭವಿಸಿದ್ದಾರೆ. ಓರುಮತಿ ಅನ್ಬರುಳಂಕವರ್ಧನ ಏಕಾಂತಿ ಭಕ್ತರ ಹೃದಯವನ್ನ ಕದ್ದ ಪಾದ ಇದು. ಉನಕ್ಕೇ ರಾಮಾಶೈವೋಂ, ಕೃಷ್ಣ ನಿನ್ನ ಬಿಟ್ಟು ನನಗೆ ಬೇರೆ ಇಲ್ಲ. ನೀ ರಾಮಸ್ವರೂಪ ತೋರಿಸಿದ್ರು, ನರಸಿಂಹ ಸ್ವರೂಪ ತೋರಿಸಿದ್ರು, ಕೃಷ್ಣ ಸ್ವರೂಪವೇ ಬೇಕು ಅನ್ನುವ ಭಕ್ತರಿಗೆ ಅವರ ಹೃದಯವನ್ನೇ ಕದ್ದ ಪಾದ ಇದು. ಉಲಹ ಮಡಂಗ ಒಳಂದು ಅಳಂದನ, ಸಪ್ತದ್ವೀಪಯುಕ್ತವಾದ ಸಮಸ್ತ ಭೂಮಿಯೆಲ್ಲ ಅಡಗಿ ಹೋಯಿತು ಕೃಷ್ಣನ ಒಂದು ಪಾದಛಾಯೆಯಲ್ಲಿ. ಒಂದು ಷಡೆಯೊಂದೆಯ ಗಂಗೆ ತಂದನ, ಜಟಾಜೂಟವನ್ನ ಧರಿಸಿಕೊಂಡಿದ್ದ ಪರಮಶಿವನ ಮುಡಿಯಲ್ಲಿ ಅವನ ಪಾದ ತೀರ್ಥವೆಲ್ಲ ಅಡಗಿ ಹೋಯಿತು. ಊರಗ ಪಡಂಗಳ ಅರಂಗ ಕೊಂಡನ, ಆ ಹಾವಿನ ಹೆಡೆಯ ಮೇಲೆ ಕುಣಿದಾಡಿದ್ದಾನೆ. ಪಾದ ಇಲ್ಲಿ ಅಲ್ಲಿ ಇಲ್ಲಿ ಆಡಿದನೋರಂಗ. ಏನ್ ಆಡಿದ್ದಾನೆ ನೋಡಿ. ಧರ್ಮ ಮುಯರುಂದದು ಇದು ಎಂದನ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಪಾದ ತೋರಿಸ್ತಾ ಇದ್ದಾನಂತೆ ವೆಂಕಟೇಶ್ವರ ನೋಡಿ. ತಿರುಪತಿ ವೆಂಕಟೇಶ್ವರ ಅವನೇ ಕೃಷ್ಣ. ಅವನ ಕೈ ಹೀಗಿಲ್ಲ, ಹೀಗಿದೆ. ಏನ್ ತೋರಿಸ್ತಾ ಇದ್ದಾನೆ? ಪೆದ್ದೆ, ಮುಖ ನೋಡಬೇಡ, ಪಾದ ನೋಡು. ಪಾದ ನೋಡೋ, ನೋಡಿದೇನೋ ಪಾದಾನ? ಆ ಪಾದ ಕಾಣಿಸೋದೇ ಅಲ್ಲ ನಿಮಗೆ. ಯಾಕೆ? ಅಲ್ಲಿ ಯಮದೂತ ನಿಂತಿರ್ತಾರೆ ಬೆಳ್ಳಂಡಿ ಅಂತ ಹೇಳುವುದಕ್ಕೆ. ಎಷ್ಟು ಸಲ ಹೋದ್ರೂ ಪಾದವೇ ದರ್ಶನ ಆಗೋದಿಲ್ಲ. ಪಾದ ಹೊರಗಿಟ್ಬಿಟ್ಟಿದ್ದಾರೆ ಶ್ರೀವಾರಿ ಮೆಟ್ಟು ಎಲ್ಲೋ ಒಂದು ಕಡೆಯಲ್ಲಿ. ಧರ್ಮ ಮುಯರ್ಂಬದಿದೆನ್ನ ನಿಂದ್ರನ, ಧರ್ಮ ನಿರಂದದ ಇಷ ಇಂದು ಚಂದ್ರನ. ಧರ್ಮರಾಜನ ಇಷ್ಟದಂತೆ ಓಡಿ ಹೋದ ಕೌರವರ ಸಭೆಗೆ ಇದೇ ಪಾದದಿಂದ. ತಿರುಮಹಳ್ಶಯ್ಯ ಕರಂಗಳೊಂದ್ರಿನ, ಲಕ್ಷ್ಮೀದೇವಿ ತನ್ನ ಮುದ್ದಾದ ಕೈಗಳಿಂದ ಯಾವ ಪಾದವನ್ನು ಹೊತ್ತುತ್ತಾಳೆಯೋ ಅದೇ ಪಾದ ಇದು. ಚಹಳ್ತೊಳಗೊಂದು ಅಮಂಗ ಅಣಂಗಮಂದನ. ಏನ್ ಪೂಜೆ ಮಾಡಿದ್ಲೋ ಅಲ್ಲಿಯೇ ಕಲ್ಲಿನಲ್ಲಿ ಒಂದು ಸ್ತ್ರೀಯನ್ನು ಉಗುಳಿದ ಪಾದ ಇದು. ಷಡುಮಣಿಕೊಂಡ ಶಿಲಂಬಿಲಂಗಿನ, ಶಿಲಂಗಾರು ಅಂತ ಹೇಳ್ತಾರೆ. ಅಳಹರ್ಮಲೆಯಲ್ಲಿ ಅವನ ಪಾದದಿಂದ ದಕ್ಷಿಣದ ಗಂಗೆಯಾಗಿ ಅಲ್ಲೊಂದು ನದಿ ಉಂಟಾಯಿತು. ಶಿರದಲ್ಲಿ ಒಂದು ಅಣಂಗುಮಿಂದನ, ಅವರು ಮಳೆಯಂದ ಮಬಂದ ಪಂಡಿನ. ವೇದಾರ್ಥಗಳನ್ನೆಲ್ಲ ತೋರಿಸುವುದು ಈ ಪಾದ. ಅದರಲ್ಲಿ ಈ ವೇದಾರ್ಥವೆಲ್ಲ ಕೂತಿದೆ. ಅಯನ್ಮುಡಿ ತನ್ನಿಲ್ ಅಮರ್ದುವು ಎಂದನ, ಬ್ರಹ್ಮನ ಮುಡಿಯ ಮೇಲೆ ನಿಂತ ಪಾದ ಇದು. ಅರುಳ್ ತರವೆಣ್ಣಿ, ಕೃಪೆ ತೋರಿಸಬೇಕು ಅಂತ ಉದ್ದೇಶ ಮಾಡಿ ಐಂದವಂದನ ತರುವಹೀಂದ್ರಪುರಂ ಅಂತ ಒಂದು ಕ್ಷೇತ್ರ, ನಡುನಾಟ್ಟು ತಿರುಪತಿ. ಆ ಕ್ಷೇತ್ರದಲ್ಲಿ ಅಡಿಯವರ್ ಮಯ್ಯರ್ ಮಲರ್ಪದಂಗಳೇ. ಅಂತಹ ಸತ್ಯವಾದ ದೈವ ಅವನ ಪಾದ ಎಂಬುದಾಗಿ ನವಮಣಿ ಮಾಲೆ 9 ಪದ್ಯದಲ್ಲಿ 9 ಛಂದಸ್ಸು ಏನಿಟ್ಟಿದ್ದಾರೆ. ಓದುವುದಕ್ಕೆ ಸೊಗಸು. ಇಂತಹ ಛಂದಸ್ಸು ಕನ್ನಡದಲ್ಲಿಲ್ಲ. ತಮಿಳು ಸಾಹಿತ್ಯದಲ್ಲಿ ಛಂದಸ್ಸು ತುಂಬ ವಿಚಿತ್ರವಾಗಿದೆ. ಅಂತಹ ಪಾದ. ದ್ರೌಪದಿ ದೇವಿ ಭಗವಂತನ ಪಾದಗಳನ್ನು ಕೊಂಡಾಡಿದಳು. ಕೃಷ್ಣ ನೋಡಿದ, ಅವನಿಗೂ ಕಣ್ಣಲ್ಲಿ ನೀರು ಬಂತು. ಕುಮಾರವ್ಯಾಸನೇ ಸ್ವಲ್ಪ ವಿವರಿಸ್ತೇನೆ. ಮೂರ್ದಲ್ ಕತೆ ಬಹಳ ಚುಟುಕಿ. ಅವಳು ಅಳ್ತಾ ಇದ್ದಾಳೆ, ಪಾದದಲ್ಲಿ ಹೊರಳ್ತಾ ಇದ್ದಾಳೆ. ಎಬ್ಬಿಸಿದ ಕೃಷ್ಣ, ತಂಗಿ ತಂಗಿ ಹೇಳಮ್ಮ, ಇದು ಸ್ತೋತ್ರಕೀಗಳು ಸಮಯವೇ, ಹೇಳೇತಕಿ ಸ್ತುತಿ ತಂಗಿ. ಕೊಂಡಾಡೋದು ಸಮಯವೇನಮ್ಮ ಇದು? ಅರ್ಧರಾತ್ರಿ ಬೇರೆ ಇದು. ಯಾಕೆ ನಾನು ಕೊಂಡಾಡ್ತಾ ಇದ್ದೀಯೇ? ಚಿತ್ತಗಳ ಆತುರವಿದೆ ನೆನುತ ಹಿಡಿದೆತ್ತಿದನು ಮಸ್ತಕವ. ಯಾಕೋ ಮನಸ್ಸು ತುಂಬಾ ವ್ಯಗ್ರವಾಗಿದೆ ಅಂತ ಕಾಣುತ್ತೆ. ತುಂಬ ಆಳ್ತಾ ಇದ್ದೀಯೇ, ಹೇಳು ಏನಾಯಿತು? ಅದ್ರ ದ್ರೌಪದಿ ಹೇಳ್ತಾಳೆ ಅಲಂಕಾರದಲ್ಲಿ, ಬೀತತರು ಶುಕನಿಕರ ಕೀವುದೆ ಔತಣವ. ಬೀತತರು, ತರು ಅಂದ್ರೆ ಮರ. ಮರದಲ್ಲಿ ಹೂವುಗಳು ಬರೋದಕ್ಕೆ ಒಂದೊಂದು ಸೀಸನ್ ಅಂತ ಇರುತ್ತೆ. ಮಾವಿನ ಮರದಲ್ಲಿ ಮಾವಿನ ಮರದ ಹಣ್ಣು ಕೊಡುವುದು ಒಂದು ಕಾಲದಲ್ಲಿ ಬಿಟ್ರೆ ಅದರಲ್ಲಿ ಏನು ಹಣ್ಣಿರೋದಿಲ್ಲ. ಬೇವಿನ ಮರದಲ್ಲೂ ಅಷ್ಟೇ. ಮಾವಿಗೂ ಬೇವಿಗೂ ನಿಯಮ ಇಟ್ಟಿದ್ದಾನೆ ಭಗವಂತ. ಬೀತತರು ಶುಕ ನಿಕರ ಕೇವುದೇ ಔತಣವ. ಗಿಣಿ ಬಂದು ನೋಡ್ತದೆ ಮಾವಿನ ಹಣ್ಣು ತಿನ್ನಬೇಕು ಅಂತ. ಅಕಾಲದಲ್ಲಿ ಬಂದರೆ ಗಿಣಿಯೇ ಬಂದರೂ ಮಾವಿನ ಹಣ್ಣು ಸಿಕ್ಕದೇ ಇರುವಂತೆ ನೀನು ಶುಕದಂತೆ ಬಂದಿದ್ದೀಯೇ ಕೃಷ್ಣ. ಇಲ್ಲಿ ಹೂವೆಲ್ಲ ಹೋಗ್ಬಿಟ್ಟಿದೆ, ಹಣ್ಣೆಲ್ಲ ಹೋಗ್ಬಿಟ್ಟಿದೆ. ಆಶ್ರಮದಲ್ಲಿ ಕೊಡೋದಕ್ಕೇನು ಇಲ್ಲ ನಿನಗೆ. ನಮ್ಮನೆಗೆ ಬನ್ನಿ, ಊಟ ಮಾಡ್ಬೋದು, ಎಲ್ಲ ಸಿದ್ಧ ಮಾಡ್ತೇನೆ ಅಂತ ಹೇಳಿಬಿಟ್ರು ಯಜಮಾನರು. ಯಾವ ಯಜಮಾನರು? ಬುದ್ಧಿ ಇರದೇ ಇದ್ದವರು. ಆದ್ರೆ ಆಗಿದ್ದೇನು?
ತೀರಿತ ಕ್ಷಯದನ್ನವೆಂದು ಅಕ್ಷಯ ಪಾತ್ರೆಯಲ್ಲಿ ಬರುವುದಿಲ್ಲ. ಮಹಾಋಷಿಯ ಘನರೋಷ ಬಂಧಿಗ ಉಪಾರ ನಿನ್ನ ಮೈದುನರು. ಆ ಋಷಿಯ ಕೋಪಕ್ಕೆ ಉಪಹಾರವಾಗಿದ್ದಾರೆ. ಪಾಂಡವರನ್ನು ತಿಂದು ಬಿಡ್ತಾರೆ. ಯಾರು? ನಿನ್ನಯ ಮೈದುನನ ತನವೆಂದಳು ಇಂದು ಮುಖಿ. ಅದು ಕೃಷ್ಣ ಹೇಳ್ತಾನೆ, ಏನಮ್ಮ ನಾನು ಅಷ್ಟು ದೂರದಿಂದ ಬಂದಿದ್ದೇನೆ ದ್ವಾರಕೆಯಿಂದ, ನನಗೆ ಹಸಿವು ಅಂತ ನಾ ಹೇಳೋಣ ಅಂತ ಬಂದ್ರೆ ಮನೆಯಲ್ಲಿ ಏನೂ ಇಲ್ಲ ಅಂತ ಶುರು ಮಾಡಿದೆಲ್ಲ. ನಾವು ಹಸಿತೈ ತಂದರೆ ಈ ಪರಿ ದೇವಿ ನಾನಾ ದೂರುವುದಾವುದುಚಿತವು ಹೇಳೆನಲು. ನೀನು ಕೊಡೋಕ್ಕೇನೂ ಇಲ್ಲ ಅಂತ ಪೀಠಿಗೆ ಹಾಕಿದ್ದೀಯಾ, ಬೆಳಗ್ಗೆ ನೋಡಿ ಅಲ್ಲೇ ಇಟ್ಟಿದ್ದೀನಿ ಲೋಟ, ಹಾಲ್ನವನೇ ಬಂದಿಲ್ಲ ಇವತ್ತು, ಶ್ರಾದ್ದಕ್ಕೆ ಕರೆದಿದ್ದೀರ ಒಬ್ಬರನ್ನ, ಮನೇಲಿ ಅಡಿಗೆ ಚೆನ್ನಾಗಿಲ್ಲ, ಒಂದು ಹಾಲಾರು ಕುಡಿಯೋಣ ಅಂದ್ರೆ ಅಲ್ಲೇ ಇಟ್ಟಿದ್ದೇನೆ ಲೋಟ, ಹಾಲ್ನವರೇ ಬಂದಿಲ್ಲ ಇವತ್ತು, ಮೊದಲೇ ಪೀಠಿಗೆ ಹಾಕುವುದು. ನಾವು ಹಸಿದೈ ತಂದರೆ ಈ ಪರಿದೇವಿ ನಾನಾ ದೂರುವುದಾವುದುಚಿತವು ಹೇಳೆನಲು. ನಡು ನಡುಗಿ ಕೈ ಮುಗಿದು ದೇವ ನಿಮ್ಮಯ ಹಸಿವು ಕಳೆವೊಡೆ ಭಾವಶುದ್ಧಿಯ ಬಕುತಿ ಬೇಹುದು. ನಿನ್ನ ಹಸಿವು ತೀರಬೇಕಾದ್ರೆ ಅನ್ನ, ನೀರು, ಭಕ್ಷ್ಯ ಭೋಜ್ಯ, ಬೆಲ್ಲ, ಪಾಯಸ, ಇದರಿಂದ ನೀನು ಪ್ರಾಕೃತ ವಸ್ತುವಿನಿಂದ ನೀನು ಹಸಿವನ್ನು ತೀರಿಸಿಕೊಳ್ಳೋ ಸ್ವಾಮಿಯೇ. ನಮ್ಮ ಹೊಟ್ಟೆಗೆ ಏನೋ ತಿನ್ನಬೇಕು ಅಂತ ನೀನು ಮಾಡಿ ತೋರಿಸಿ ನಾವು ತಿಂತೇವೆ ಹೊರತು ನಿನ್ನ ಪೂಜೆಗೆ ಪ್ರಾಕೃತ ವಸ್ತುಗಳು ಎದ್ದಕ್ಕೋ ಕೃಷ್ಣ. ದೇವ ನಿಮ್ಮಯ ಹಸಿವು ಕಳೆವೊಡೆ ಭಾವಶುದ್ಧಿಯ ಭಕುತಿ ಬೇಹುದು. ನಾವು ಚಂಚಲ ಚಿತ್ತರು ಎಂದಳು ಕಮಲ ಮುಖಿನ ಊಟ. ಹಿಂದೋಳರಾಗ ಹೇಳಲಿಲ್ಲ ಅಂತ ಆಕ್ಷೇಪ ನನ್ನ ಮಗ ಮಾಲ್ಕೌನ್ಸ್. ಸ್ವಲ್ಪ ಹೇಳಿ ತೋರಿಸ್ತಾ ಇದ್ದೇನೆ. ನಾವು ಚಂಚಲ ಚಿತ್ತರು, ಭಕ್ತಿಯೂ ಸಿದ್ಧಿಯಾಗಿಲ್ಲ ನಮಗೆ. ಕೃಷ್ಣ ನಿನ್ನ ಹಸು ನೀಗಬೇಕಾದ್ರೆ ನಮಗಿರುವುದು ಭಕ್ತಿ, ಅದು ಶಾಸ್ತ್ರ ಹೇಳುತ್ತೆ ಹೊರತು ನನಗೆ ಭಕ್ತಿ ಗೊತ್ತಿಲ್ಲ. ಅದಕ್ಕೆ ಕೃಷ್ಣ ಹೇಳಿದ, ಇದೆಲ್ಲ ಬೂಟಾಟಿಕೆ ಮಾತು ಬೇಡ, ಏನಿಟ್ಟಿದ್ಯೋ ತಗೊಂಬ ನನಗೆ ಇಲ್ಲಿ. ಮಾತುಗಳು ಸೊಗಸುವುದೇ ಹಸಿವಿಂದ ಆತುರರಿಗೆ ಎಲೆ ತಂಗಿ ಬುಭುಕ್ಷಿತೈ ವ್ಯಾಕರಣಂನ ಭುಜ್ಯತೆ. ಹಸಿವಾದವನಿಗೆ ವ್ಯಾಕರಣ ಸೂತ್ರ ಹೇಳಿದ್ರೆ ತಲೆಗೆ ಹಾಗೆ ಹತ್ತೋದಿಲ್ವೋ, ತಗೊಂಬಾರಮ್ಮ. ಪ್ರೀತಿ ವಿದರು ಒಲಿದಿತ್ತುದೇ ಕ್ಷುಧೆಗಮೃತ. ಪ್ರೀತಿ ಇರುವರು ಏನು ಕೊಟ್ಟರು ಅದು ಅಮೃತ ಎಂಬುದಾಗಿ. ಅಮೃತ ಪುಂಜವದು ಏತಕೀ ಜಂಜಡವೆನಲು ಜಲಜಾತ ಮುಖಿ ಕಂಬಿಸುತ್ತ ಕುಮುದಾರಾತಿ ಕೊಟ್ಟ ಸ್ಥಾಲಿಯನು ತಡವಿದಳು ಕರದಿಂದ. ನಾನೇ ತೋರಿಸ್ತೇನಪ್ಪ ಕೃಷ್ಣ, ಏನು ಪರೀಕ್ಷೆ ಮಾಡ್ತೀಯೋ ಪ್ರಭು, ನನ್ನ ಮಾನ ಕಾಪಾಡು ಅಂದ್ರೆ ತಗೊಂಬ ಅಂತ ಹೇಳ್ತೀಯ, ಏನ್ ತಗೊಂಬರ್ಲಿ ನನ್ನ ಹಣೆ ಬರಹ ಅಂತ ಪಾತ್ರೆಯನ್ನು ತಂದಳು. ಕೃಷ್ಣ ಕಣ್ಣು ಮುಚ್ಚಿದ. ಸರಿಯಾಗಿ ನೋಡು ಒಳಗಡೆ ಏನಾರಿದೆಯೇ, ಪಾತ್ರೆ ತೋರಿಸಿದಳು. ಅಲ್ಲ, ಒಳಗಿಂದ ಕೈ ಮುಟ್ಟಿ ನೋಡು ಏನಾರಿದೆಯೇ ಅಂತ ಹೇಳಿ ಒಳಗಿಂದ ನೋಡ್ತಾ ಇದ್ದಾನೆ. ಕಂಡು ಕಿಂಚಿತ್ ಪಾಕಶೇಷವ ಕೊಂಡು ಬಂದೊಡೆ. ಅವತ್ತು ಕೀರೆ ಸೊಪ್ಪಿನ ಹುಳಿ ಮಾಡಿದ್ದಳು. ಒಂದು ಎಸಳಿ ಕೀರೆ ಉಳಿದಿತ್ತು. ರಾತ್ರಿ ಕಣ್ಣು ಸರಿಯಾಗಿ ಕಾಣಿಸ್ತಿಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, ಸರಿಯಾಗಿ ಪಾತ್ರೆ ತೊಳೆದಿರಲಿಲ್ಲ, ಒಂದು ಚೂರು ಅದರೊಳಗೆ ಅಂಟಿಕೊಂಡಿತ್ತು. ಕಂಡು ಕಿಂಚಿತ್ ಪಾಕಶೇಷವ ಕೊಂಡು ಬಂದೊಡೆ ಕೃಷ್ಣನದ ಕೈಗೊಂಡು ಸವಿದನು. ತಣಿದು ತಲೆದೂಗಿದನು ತೇಗಿದನು. ಅಪ್ಪ ಶೇಖ ಬಂದ್ಬಿಡ್ತ ಅವನಿಗೆ. ಪಾಂಡವರ ಪತಿಕರಿಸಿ ನಲಿವುತ ಅಜಾಂಡ ನುಡಿದನು. ಬ್ರಹ್ಮಾಂಡವನ್ನು ರೋಮಕೂಪದಲ್ಲಿ ಹೊಂದಿರತಕ್ಕ ಕೃಷ್ಣ ಹೇಳ್ತಾನೆ, ಹೃದಯ ಕ್ಷುದೆಯನ್ನು ಖಂಡಿಸಿದಲ ಎನ್ನುತ್ತಾ ತಂಗಿ ಇಷ್ಟೊಂದು ಆಹಾರ ಇಟ್ಕೊಂಡು ದೂರದಿಂದ ಬಂದವನಿಗೆ ಆಹಾರ ಇಲ್ಲ ಅಂತ ಹೇಳಿದೆಲ್ಲ, ತೇಗು ಬಂದದ್ದು ನೋಡಿದ್ಯಾ, ಊಟ ಹೋಗಿದೆ, ಟೆಲಿಗ್ರಾಮ್ ಬಂತು ಹೊರಗಡೆ, ಚೆನ್ನಾಗಿ ಊಟ ಮಾಡಿದ್ದೇನೆ ಎಂದು ಕೊಂಡಾಡಿದನು ದ್ರೌಪದಿಯ. ಅರಸ ಕೇಳಿ ಚಯಲಿ ಮನದುಬ್ಬರದ ತನುವಿನ ತಳಿತರೋ ಮದ. ಯಮುನಾ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ದೂರ್ವಾಸರು ತಮ್ಮ ಶಿಷ್ಯರ ಜೊತೆಯಲ್ಲಿ. ನೀರು ಕಂಡ್ರೆ ಬ್ರಾಹ್ಮಣರು ಹೊರಗೆ ಬರೋದೇ ಇಲ್ಲ. ರೈಲಲ್ಲಿ ಹೋಗ್ತಿರ್ಲಿ, ಬಸ್ಸಲ್ಲಿ ಹೋಗ್ತಿರ್ಲಿ, ಇದೋ ಬಂದೆ ಅಂತ ಕಿವಿಗೆ ಜನವಾರ ಸುತ್ತಿದ್ರು ಅಂದ್ರೆ ಮುಗಿಯಿತು, ಉಳಿದವರು ಸತ್ರು. ಅವ್ರನ್ನ ಬಿಟ್ಟು ಹೋಗೋ ಹಾಗಿಲ್ಲ ಇವರು. ಅವರು ಬರುವುದೇ ಅಲ್ಲ, ನೀರು ಕಂಡ್ರೆ ಈಜ್ತಾ ನಿಂತು ಬಿಡುವುದು. 1 ಗಂಟೆ 2 ಗಂಟೆ ಸ್ನಾನ ಮಾಡಿದ್ರು, ಮತ್ತೆ ಮಾಡಿದ್ರು. ನಮಗೆ ಬಕೆಟ್ ನೀರು ಕೊಟ್ಟರು ಅರ್ಧ ಬಕೆಟ್ ಸಾಕಂತೇವೆ, ನಾನೇನು ಕೊಳಕನಲ್ಲ. ಆದರೆ ಸ್ನಾನ ಮಾಡುವಾಗ ಎಷ್ಟು ಬೇಕೋ ಅಷ್ಟೇ ಉಪಯೋಗ ಮಾಡಬೇಕು. ನದಿಯಲ್ಲಿ ನೀರಿದೆ ಅಂತ ಎಲ್ಲ ಗಂಗೆ ನೀರಲ್ಲಿ ಸ್ನಾನ ಮಾಡೋಕ್ಕಾಗತ್ತೆ? ಇವರು ಸ್ನಾನ ಮಾಡ್ತಾ ಇದ್ದಾರೆ. ಯಾಕೋ ಹೊಟ್ಟೆ ಉಬ್ಬರಿಸ್ಕೊಂತು ದುರ್ವಾಸರಿಗೆ. ಶಿಷ್ಯರನ್ನು ಕೇಳಿದ್ರು, ನಿಮ್ಗೇನಾಗ್ತಾ ಇದೆ ಅಂತ. ಹೊಟ್ಟೆ ತೊಳಸ್ತಾ ಇದೆ ಸ್ವಾಮಿ. ಒಬ್ಬ ಹೇಳಿದ, ಹುಳಿಚಾಯಿಗೆ ಬರ್ತಾ ಇದೆ ಸ್ವಾಮಿ. ಅರಸ ಕೇಳಿ ಚೈಲಿ ಮನದುಬ್ಬರದ ತನುವಿನ ತಳಿತ ರೋಮದ ಭರದ ತುಷ್ಟಿಯ ಬಳಿಯ ತೇಗುವ ಹಿಗ್ಗುವಳ್ಳೆಗಳ
ಶಕ್ತಿ ಮೀರಿ ಊಟ ಮಾಡಿದವನಿಗೆ ಪ್ರಾಣಾಯಾಮ ಮಾಡುವುದ್ರೆ ಏನು ಸ್ಥಿತಿ ಆಗುತ್ತೆ? ನಿಮ್ಮ ಪತ್ನಿಯನ್ನು ಕೇಳಿ. ಗಟ್ಟಿ ಊಟ ಮಾಡಿದ ಮೇಲೆ ಪ್ರಾಣಾಯಾಮ ಆಗೋದಿಲ್ಲ, ಉಸಿರೇ ಬರೋದಿಲ್ಲ ಹೊರಗಡೆ. ಕೊರಳಿಗಡರುವ ಹೊಟ್ಟೆಗಳ, ಈ ಹೊಟ್ಟೆ ಬೆಳೆದು ಬೆಳೆದು ಕೊರಳು ತನಕ ಬಂದಿದಂತೆ. ಕೊರಳಿಗಡರುವ ಹೊಟ್ಟೆಗಳ ಋಷಿವರರು ಸಹ ದುರ್ವಾಸ ಮುನಿಯ ಆಶ್ಚರ್ಯವಾಳುತ ತನ್ನೊಳರಿದನು.